ಈಗ ಗುರುಗಳಾದ ವೆಂಕಟೇಶ್ ಸರ್ ಅವರಿಂದ ಭಾಷಣ. ಅದಕ್ಕೂ ಮುಂಚೆ ವೆಂಕಟೇಶ್ ಸರ್ ಅವರ ಕಿರು ಪರಿಚಯ ಮಾಡಿಕೊಡಲಿದ್ದೇನೆ. ಕಾರ್ಯಸಿದ್ಧಿ ಯೋಗವನ್ನು ಶ್ರೀ ವೆಂಕಟೇಶನ್ ಅವರು ರಚಿಸಿದ್ದಾರೆ. ಅವರಿಗೆ ಬಾಲ್ಯದಿಂದಲೂ ಆಧ್ಯಾತ್ಮಿಕತೆಯತ್ತ ಒಲವೂ ಇತ್ತು. ಆದ್ದರಿಂದ ಈ ಕ್ಷೇತ್ರದಲ್ಲಿ ಸಾಧಿಸುವ ಆಕಾಂಕ್ಷೆಯೂ ಇತ್ತು. ಸರಳೀಕೃತ ಕುಂಡಲಿನಿ ಯೋಗ, ಸ್ಕೈ ಎಂದು ಕರೆಯಲ್ಪಡುವ ಯೋಗಿರಾಜ್ ವೇದಾತ್ರಿ ಮಹರ್ಷಿಯವರು ರೂಪಿಸಿರುವ ವ್ಯವಸ್ಥೆಯಡಿಯಲ್ಲಿ 2003ರಲ್ಲಿ ಅವರ ಪೂರ್ಣಾವಧಿಯ ಆಧ್ಯಾತ್ಮಿಕ ಅಭ್ಯಾಸ ಪ್ರಾರಂಭವಾಯಿತು. ಅವರು 16 ವರ್ಷಗಳ ಕಾಲ ಈ ವ್ಯವಸ್ಥೆಯಲ್ಲಿ ಪೂರ್ಣ ಸಮಯದ ಆಧ್ಯಾತ್ಮಿಕ ಅಭ್ಯಾಸಕರಾಗಿಯೂ ಮತ್ತು ಪ್ರಾಧ್ಯಾಪಕರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಶ್ರೀ ವೆಂಕಟೇಶನ್ ಸರ್ ಅವರು ಎಲ್ಲ ವಿಷಯಗಳಲ್ಲೂ ಯಶಸ್ವಿಯಾಗಲು ಜನರನ್ನು ಜಾಗೃತಗೊಳಿಸಲು ತಮ್ಮ ಇಡೀ ಜೀವನವನ್ನು ಅರ್ಪಿಸಿದ್ದಾರೆ. ಈ ನಿಟ್ಟಿನಲ್ಲಿ ಅವರು ತಮ್ಮದೇ ಆದ ಆಧ್ಯಾತ್ಮಿಕ ಅಭ್ಯಾಸದ ಸಮಯದಲ್ಲಿ ಗಳಿಸಿದ ಒಳನೋಟಗಳನ್ನು ಆಧರಿಸಿ ಮತ್ತು ಸಮಾಜವನ್ನು ಗಮನಿಸುವಾಗ ಇಂದಿನ ಸಮಾಜದ ಅಗತ್ಯಗಳಿಗೆ ಸರಿಹೊಂದುವ ರೀತಿಯಲ್ಲಿ ಕಾರ್ಯಸಿದ್ಧಿ ಯೋಗದ ವ್ಯವಸ್ಥೆಯನ್ನು ರೂಪಿಸಿದ್ದಾರೆ. ಇವರ ವಿದ್ಯಾಭ್ಯಾಸವನ್ನು ತಿಳ್ಕೋಬೇಕಾದ್ರೆ ಒಂದು ಸ್ವಲ್ಪ ಜಾಸ್ತಿ ಲಿಸ್ಟೇ ಇದೆ. ಸೊ ಇವರು MSc ಇನ್ ಅಪ್ಲೈಡ್ ಸೈಕಾಲಜಿ ಮಾಡಿದ್ದಾರೆ, MSc ಇನ್ ಯೋಗ, MA ಇನ್ ಯೋಗ ಫಾರ್ ಹ್ಯೂಮನ್ ಎಕ್ಸಲೆನ್ಸ್, PG ಡಿಪ್ಲೊಮಾ ಇನ್ ವರ್ಮಾ ಆ್ಯಂಡ್ ತೊಕ್ಕಣಂ ಮಸಾಜ್ ಸೈನ್ಸ್, PG ಡಿಪ್ಲೊಮಾ ಇನ್ ಸೆಕ್ಸಾಲಜಿ. ಇವರು ಪ್ರಸ್ತುತ ವ್ಯಾಸ ಯೋಗ ಯೂನಿವರ್ಸಿಟಿಯಲ್ಲಿ PhD ವ್ಯಾಸಂಗ ಮಾಡುತ್ತಿದ್ದಾರೆ ಯೋಗ ಇದರಲ್ಲಿ. ಸೊ ಇವರು ಅಡ್ವಾನ್ಸ್ಡ್ ಡಾನ್ ಹೀಲಿಂಗ್, ಹಾಲಿಸ್ಟಿಕ್ ಕೌನ್ಸಿಲಿಂಗ್, ಯೋಗ ಥೆರಪಿ, ವರ್ಮಾ ಮಸಾಜ್ ಥೆರಪಿ ಮತ್ತು ಕಾಸ್ಮಿಕ್ ಹೀಲಿಂಗ್ ಇದರಲ್ಲೂ ಪರಿಣಿತರು. ಈ ರೀತಿ ಇವರ ಸಾಧನೆ ಅಪಾರವಾದದ್ದು. ಸೊ ಗುರುಗಳಿಗೆ ವೆಂಕಟೇಶ್ ಸರ್ ಅವರಿಗೆ ನಮ್ಮೆಲ್ಲರಿಂದ ಒಂದು ಚಿಕ್ಕ ಅಭಿನಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಸೊ ಸೀನಿಯರ್ KSY ಮೆಂಬರ್ಸ್ ಎಲ್ಲರೂ ಇಲ್ಲಿ ಉಪಸ್ಥಿತರಿರಬೇಕೆಂದು ಕೇಳಿಕೊಳ್ತೇನೆ. ಸತೀಶ್ ಅವರು, ಡಾಕ್ಟರ್ ಚಿತ್ತರಂಜನ್ ಅವರು, ಉಮೇಶ್, ಲೋಗನಾಥನ್ ಅವರು, ಯೋಗೇಶ್, ವಿನಯ್, KR ಜಯಶ್ರೀ, ದೀಪಕ್, ನವ್ಯ, ಪದ್ಮ, ಯೋಗೇಶ್ ಮತ್ತು ಮುರುಗೇಶ್. ಚಿತ್ತರಂಜನ್ ಅವರು ಶಾಲನ್ನು ಹೊದಿಸಬೇಕಾಗಿದೆ. ಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ನಾನು ಇಷ್ಟು ಮಟ್ಟಿಗೆ ಸ್ಪಿರಿಚುವಲಿ ಗ್ರೋತ್ ಆಗೋದಕ್ಕೆ ಮುಖ್ಯ ಕಾರಣ ನಮ್ಮ ತಾಯಿ ಮತ್ತು ತಂದೆ. ಅವರು ಸುಮಾರು ನನಗೊಂದು 10 ವಯಸ್ಸು ಇರೋವರೆಗೂ ಮಾತ್ರನೇ ಅವರು ನನ್ನ ಲೈಫಲ್ಲಿ ಇಂಟರ್ಫಿಯರ್ ಆದರು. ಅಂದರೆ ಅವ್ರ ಗೈಡೆನ್ಸ್ ಕೊಡ್ತಾಯಿದ್ರು. ಆಮೇಲೆ ನನ್ನ ಮೇಲೆ ಇದ್ದ ನಂಬಿಕೆಯಿಂದ ನಾನು ಸರಿಯಾದ ದಾರಿಯಲ್ಲೇ ಹೋಗ್ತೀನಿ ಅಂತ ಅವ್ರಿಗೆ ನಂಬಿಕೆ ಇತ್ತು. ಸೊ ಆವಾಗ ಒಂದು 10 ವಯಸ್ಸು ಆದಮೇಲೆ ನನ್ನ ಲೈಫ್ ಬಗ್ಗೆ ನಾನೇ ನಿರ್ಧಾರ ತಗೊಳ್ಳೋ ಥರ ನನ್ನ ಫ್ರೀಯಾಗಿ ಬಿಟ್ಬಿಟ್ರು. ಸೊ ಆ ಫ್ರೀಡಮ್ನೇ ನನ್ನ ಇಷ್ಟು ಮಟ್ಟಿಗೆ ಕರ್ಕೊಂಡು ಬಂದಿದೆ ಅಂತ ಅಂದ್ಕೊಳ್ತೀನಿ. ಸೊ ಅಂಥ ತಾಯಿ ತಂದೆಗೆ ಮಗನಾಗಿ ಹುಟ್ಟಿದ್ದಕ್ಕೆ ನಾನು ತುಂಬಾ ಸಂತೋಷ ಪಡ್ತೀನಿ. ಅವರಿಗೆ ಈ ಸಂದರ್ಭದಲ್ಲಿ ವಂದನೆಗಳನ್ನ ಸಲ್ಲಿಸ್ತೇನೆ. ಆಮೇಲೆ ಎಷ್ಟೋ ಗುರುಗಳಿಂದ ಎಷ್ಟೋ ವಿಷಯಗಳು ತಿಳ್ಕೊಂಡಿದ್ರು ಕೂಡ
ನಾನು ಸಿಸ್ಟಮ್ಯಾಟಿಕ್ಕಾಗಿ ಒಂದು ದೀಕ್ಷೆ ತಗೊಂಡು ಪ್ರಾಕ್ಟೀಸ್ ಮಾಡಿದ್ದು ವೇದಾತ್ರಿ ಮಹರ್ಷಿ ಅವರ ಸಿಸ್ಟಮಿಂದಾನೆ. ಅವರು ಫಿಲಾಸಫಿಯನ್ನು ಸೈಂಟಿಫಿಕ್ಕಾಗಿ ಹೇಳಿದ್ದಲ್ಲಿ ಅವ್ರದ್ದು ತುಂಬಾ ಕಾಂಟ್ರಿಬ್ಯೂಷನ್ ಇದೆ ವರ್ಲ್ಡ್ಗೆ. ಸೊ ಅಂಥ ಗುರುಗಳಿಗೆ ಇಂಥ ಟೈಮಲ್ಲಿ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಆಮೇಲೆ ಬೇರೆ ಬೇರೆ ಯೋಗ ಸಿಸ್ಟಮಿಂದ ಬಂದಿರುವ ಸ್ಪೆಷಲ್ ಇನ್ವೈಟೀಸ್ ಮತ್ತು ಗೆಸ್ಟ್ಸ್ ಆ್ಯಂಡ್ ಕಾರ್ಯಸಿದ್ಧಿ ಯೋಗ ಫ್ಯಾಮಿಲಿ ಮೆಂಬರ್ಸ್ ಆ್ಯಂಡ್ ಮೈ ಬ್ಲಡ್ ಫ್ರೆಂಡ್ಸ್, ಸೊ ಎಲ್ರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ಈಗ ಈ ಕಾರ್ಯಸಿದ್ಧಿ ಯೋಗ ಡಿವೈಸ್ ಮಾಡಿದ್ದು ಬ್ಯಾಕ್ಗ್ರೌಂಡ್ ಫಿಲಾಸಫಿ ಆಫ್ ಕಾರ್ಯಸಿದ್ಧಿ ಯೋಗ ಬಗ್ಗೆ ಮಾತಾಡೋದಕ್ಕೆ ಹೇಳಿದ್ದಾರೆ. ನಾವು ಫಸ್ಟ್ ಮನುಷ್ಯನಿಂದ ಬರೋಣ. ಸೊ ಆವಾಗ ಒಂದು ಲಿಂಕ್ ಸಿಗುತ್ತೆ ಯಾಕೆ ಈ ಕಾರ್ಯಸಿದ್ಧಿ ಯೋಗ ಅವಶ್ಯಕತೆ ಇದೆ ಅನ್ನೋದಕ್ಕೆ. ಫಸ್ಟ್ ಮನುಷ್ಯ ಹುಟ್ಟಿದಾಗ ಭೂಮಿಯಲ್ಲಿ ಏನಿದ್ದಿರುತ್ತೆ ಭೂಮಿಯಲ್ಲಿ ಅಂದರೆ ಸಮುದ್ರ, ಬೆಟ್ಟಗಳು, ಆಮೇಲೆ 1 ಅರಿವಿಂದ 5 ಅರಿವರೆಗೂ ಇರುವ ಜೀವಿಗಳು, ಇಷ್ಟೇ ಇದ್ದಿರುತ್ತೆ. ಆವಾಗ ಮನೆ ಇರಲ್ಲ, ಮನೆ ಇದ್ದಿರಲ್ಲ, ಸ್ಕೂಲ್ಸ್ ಕಾಲೇಜಸ್ ಎಲ್ಲ ಇಲ್ಲ, ದೇವರೆಂಬ ಕಾನ್ಸೆಪ್ಟ್ ಇದ್ದಿರಲ್ಲ, ದೇವಸ್ಥಾನಗಳಿಲ್ಲ, ಏನು ಇದ್ದಿರಲ್ಲ. ಪ್ಲೈನಾಗಿ ಫಸ್ಟ್ ಮನುಷ್ಯ ಹುಟ್ಟಿರ್ತಾನೆ. ಆಮೇಲೆ ಇವಾಗ ಎಷ್ಟೆಲ್ಲ ಇಷ್ಟು ಡೆವಲಪ್ ಆಗಿದೆಯಲ್ಲ, ಇದು ಮನುಷ್ಯನ ಕ್ರಿಯೇಷನ್, ಮನುಷ್ಯ ಸೃಷ್ಟಿ ಮಾಡಿರೋದು. ಸೊ ಈ ಒಂದು ಫಸ್ಟ್ ಮನುಷ್ಯ ಹುಟ್ಟೋದಲ್ಲ, ಅವಾಗ ಏನು ಅವನು ತಿಂದಿರ್ತಾನೆ, ಬರೀ ಎಲೆಗಳು, ಕಾಯಿಗಳು, ಹಣ್ಣು ಇಂಥದ್ದೆಲ್ಲ ತಿಂತ ಇದ್ದಿರ್ತಾನೆ. ಆಮೇಲೆ ಒಂದು ದಿವಸ ಏನಾಗಿರ್ಬೋದು, ಒಂದು ಬೆಂಕಿಯಲ್ಲಿ ಯಾವುದಾದ್ರು ಅನಿಮಲ್ ಸಿಕ್ಕಾಕೊಂಡು ಸತ್ತೋಗಿರುತ್ತೆ. ಸೊ ಅದನ್ನು ಅವನು ತಿಂದಿರ್ತಾನೆ. ಆವಾಗ ಫಸ್ಟ್ ಓಕೆ, ಬೆಂಕಿಯಲ್ಲಿ ಸುಟ್ಟು ತಿಂದರೆ ಚೆನ್ನಾಗಿರುತ್ತೆ ಅನ್ನೋದು ಆ ಒಂದು ಫಸ್ಟ್ ಇನ್ವೆನ್ಷನ್. ಅದು ಮನುಷ್ಯ ಒಂದು ಹೊಸದಾಗಿ ಅದಕ್ಕೆ ಮುಂಚೆ ಏನು ಸಿಗ್ತಾ ಇದೆಯೋ ಅದನ್ನು ತಿಂತಾ ಇದ್ದ. ಫಸ್ಟ್ ಬೆಂಕಿಯಲ್ಲಿ ಬೆಂದೋಗಿರುವ ಒಂದು ಯಾವುದೋ ಒಂದು ಅನಿಮಲ್ಸ್ ಮಾಂಸ ಇರ್ಬೋದು ಅಥವಾ ಬೇರೆ ಯಾವುದೋ ಆ ಥರ ತಿಂದಾಗ ಹಸಿದು ತಿನ್ನೋದಕ್ಕಿಂತ ಸುಟ್ಟು ತಿಂದರೆ ಚೆನ್ನಾಗಿರುತ್ತೆ ಅನ್ನೋದನ್ನು ತಿಳ್ಕೊಂಡಿದ್ದಾನೆ. ಆವಾಗ ಬೆಂಕಿ ಹೆಂಗೆ ಕ್ರಿಯೇಟ್ ಮಾಡೋದು ಅನ್ನೋದು ಅವನು ತುಂಬ ಆವಾಗಿಂದ ಚಿಂತನೆ ಮಾಡಿರ್ತಾರೆ. ಥಿಂಕ್ ಮಾಡಿ ಬೆಂಕಿ ಕಂಡುಹಿಡಿದಿರ್ತಾನೆ. ಅದು ಫಸ್ಟ್ ಇನ್ವೆನ್ಷನ್ ಮನುಷ್ಯಂದು. ಆಮೇಲೆ ಹಂಗೇ ಒಂದೊಂದಾಗಿ ಇವಾಗ ಒಂದು ಧಾನ್ಯಗಳು ಏನಾದರೂ ತಿಂದಿರ್ತಾನೆ, ಮಿಕ್ಕಿದ್ದು ಎಲ್ಲೋ ಒಂದು ಕಡೆ ಇಟ್ಟಿರ್ತಾನೆ. ಸ್ವಲ್ಪ ದಿವಸ ಆದಮೇಲೆ ಬಂದು ನೋಡಿದ್ರೆ ಅದೆಲ್ಲ ಮೊಳಕೆ ಬಂದಿರುತ್ತೆ. ಸೊ ಈ ಥರ ನಾವು ವ್ಯವಸಾಯ ಮಾಡ್ಬೋದು ಅನ್ನೋದನ್ನು ತಿಳ್ಕೊಂಡಿರ್ತಾನೆ. ಸೊ ಈ ಥರ ಒಂದೊಂದಾಗಿ ಥಿಂಕ್ ಮಾಡಿ ಕಂಡುಹಿಡಿದಿರ್ತಾನೆ, ಇನ್ವೆನ್ಷನ್ ಮಾಡಿರ್ತಾನೆ. ಸೊ ಅದೇ ಥರ ಹಂಗೆ ಏನಾಗಿರುತ್ತೆ, ಒಂದು ವ್ಯವಸಾಯ ಮಾಡೋದಕ್ಕೆ ಒಂದು ಕಡೆ ವ್ಯವಸಾಯ ಮಾಡಬೇಕಂದ್ರೆ ಅದನ್ನೆಲ್ಲ ಪ್ರೊಟೆಕ್ಟ್ ಮಾಡಬೇಕು. ಈಗ ಒಂದು ಬೇರೆ ಅನಿಮಲ್ಸ್ ಎಲ್ಲ ಬಂದು ಪೈರು ಮಾಡಿರ್ತಾರಲ್ಲ ಅದನ್ನೆಲ್ಲ ಡೆಸ್ಟ್ರಾಯ್ ಮಾಡಿಬಿಡುತ್ತೆ. ಸೊ ಅದಕ್ಕೆ ಅವನು ಅಲ್ಲೇ ಇದ್ದು ಅದನ್ನೆಲ್ಲ ಪ್ರೊಟೆಕ್ಟ್ ಮಾಡಬೇಕಾಗಿತ್ತು. ಆವಾಗ ಅಲ್ಲಲ್ಲಿ ಓಡಾಡ್ತಾ ಇದ್ದವನು ಏನು ಮಾಡಿರ್ತಾನೆ, ಒಂದೇ ಕಡೆ ಇರಬೇಕು ಅಂತ ಒಂದು ಅವಶ್ಯಕತೆ ಬಂದಾಗ ಮನೆ ಕಟ್ಟೋದಕ್ಕೆ ಶುರು ಮಾಡಿರ್ತಾನೆ. ಸೊ ಅದು ಒಂದು ಯಾವ ಥರ ಇರಬೇಕಂತ ಅದು ಒಂದು ದೊಡ್ಡ ಇನ್ವೆನ್ಷನ್. ಸೊ ಮನೆ ಕಟ್ಟಿರ್ತಾನೆ, ಆಮೇಲೆ ಬಟ್ಟೆ ಕಂಡುಹಿಡಿದಿರ್ತಾನೆ, ಆಮೇಲೆ ವ್ಯವಸಾಯ ಮಾಡಿ ಅವನೇ ಅಡುಗೆ ಮಾಡಿ ತಿನ್ನೋ ಮಟ್ಟಿಗೆ ಚಿಂತನಾ ಶಕ್ತಿ ಬೆಳೆದಿರುತ್ತೆ. ಇದೆಲ್ಲ ಒಂದು ಬೇಸಿಕ್ ನೀಡ್ಸ್ ಫುಲ್ಫಿಲ್ ಆದಮೇಲೆ ಆವಾಗ ಅವನಿಗೊಂದು ಇನ್ನೂ ಸ್ವಲ್ಪ ತಿಳುವಳಿಕೆ ಹೆಚ್ಚು ಆಗ್ತಾ ನಾನು ಯಾರು, ಎಲ್ಲಿಂದ ಬಂದಿದ್ದೀನಿ, ಇವಾಗ ಇದೆಲ್ಲ ಭೂಮಿಯೆಲ್ಲ ಹೆಂಗೆ ಫಂಕ್ಷನ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಅವನಿಗೆ ಚಿಂತನೆ ಬಂದಿರುತ್ತೆ. ಸೊ ಅದ್ರ ಬಗ್ಗೆ ಥಿಂಕ್ ಮಾಡಿರ್ತಾನೆ. ಸೊ ಅವಾಗ ಫಸ್ಟ್ ಅವನೇನು ಊಟ ಇಲ್ಲ ಅಂದರೆ ಅವನಿಗೆ ಬದುಕೋಕ್ಕಾಗಲ್ಲ. ಸೊ ಅವಾಗ ಊಟ ಎಲ್ಲಿಂದ ಸಿಗ್ತಾ ಇದೆ, ಭೂಮಿಯಿಂದ ಸಿಗ್ತಾ ಇದೆ. ಸೊ ಅವಾಗ ಭೂಮಿಗೆ ಪೂಜೆ ಮಾಡೋದಕ್ಕೆ ಶುರು ಮಾಡಿದ್ದಾನೆ. ಸೊ ಆಮೇಲೆ ಈಗ ನೀರಿಲ್ಲ ಅಂದರೆ ಏನು ಬೆಳೆಯಲ್ಲ. ಸೊ ನೀರು ಇಂಪಾರ್ಟೆಂಟ್ ಅನ್ನೋದನ್ನು ತಿಳ್ಕೊಂಡಿದ್ದಾನೆ. ಆಮೇಲೆ ನೀರಿಗೆ ಪೂಜೆ ಮಾಡೋದಕ್ಕೆ ಶುರು ಮಾಡಿದ್ದಾನೆ. ಸೊ ಇದು ನೀರು ನೆಲ ಎರಡು ಇದ್ದರೆ ಮಾತ್ರ ಸಾಲದು, ಬೆಂಕಿನೂ ಇರಬೇಕು
ಬೆಂಕಿ ಅಂದರೆ ಉಷ್ಣಾಂಶ ಇದ್ರೇ ಎಲ್ಲ ನಾವು ಬದುಕೋಕ್ಕಾಗುತ್ತೆ ಅಂತ ಕಂಡುಹಿಡಿದಿರ್ತಾನೆ. ಆವಾಗ ಸೂರ್ಯನಿಗೆ ನಮಸ್ಕಾರ ಮಾಡೋದಕ್ಕೆ ಶುರು ಮಾಡಿದ್ದಾನೆ. ಇದು ಮೂರು ಇದ್ರೂ ಸಾಲದು, ಗಾಳಿ ಇದ್ರೇ ಬದುಕೋಕ್ಕಾಗುತ್ತೆ ಅನ್ನೋದನ್ನು ಕಂಡುಹಿಡಿದಿದ್ದಾನೆ. ಸೊ ಅವಾಗ ವಾಯು ಭಗವಾನ್ ಅಂತ ಗಾಳಿಗೆ ಪೂಜೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಸೊ ಹಂಗೆ ನೋಡುವಾಗ ತುಂಬ ಲೇಟಾಗಿ ಕಂಡುಹಿಡ್ದಿರ್ತಾನೆ. ನಮ್ಗೆ ಇದು 4 ಇದ್ರೂ ಸಾಲದು, ಇನ್ನೊಂದು ಪ್ರಾಣ ಇರಬೇಕು ಒಳಗೆ, ಆವಾಗಲೇ ಮನುಷ್ಯ ಬದುಕೋಕ್ಕಾಗುತ್ತೆ ಅಂತ ಕಂಡುಹಿಡ್ದಿರ್ತಾನೆ. ಸೊ ಇದೆಲ್ಲ ಕಂಡಿಡಿದ ಮೇಲೆ ಪ್ರಾಣಶಕ್ತಿ, ಅದು ಕಣ್ಣಿಗೆ ಕಾಣಲ್ಲ, ಇದನ್ನು ಪ್ರಾಣಶಕ್ತಿನ ತಿಳ್ಕೊಳ್ಬೇಕಂದ್ರೆ ಆವಾಗಲೇ ಅವನು ಧ್ಯಾನ ಮಾಡೋದಕ್ಕೆ ಶುರು ಮಾಡಿದ್ದಾನೆ. ಸೊ ಧ್ಯಾನ ಮಾಡಿ ಮಾಡಿ ನಮ್ಮೊಳಗೆ ಇನ್ನೊಂದು ಪ್ರಾಣಶಕ್ತಿ ಇದೆ ಅನ್ನೋದನ್ನು ಕಂಡುಹಿಡ್ದಿದ್ದಾನೆ. ಸೊ ಪ್ರಾಣಶಕ್ತಿಗೆ ಮೂಲ ಯಾವುದು ಅಂತ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿರ್ತಾನೆ. ಸೊ ಆ ಥರ ಪ್ರಯತ್ನ ಮಾಡಿ ಕಂಡುಹಿಡ್ದಿರೋದೆ ನಮ್ಮ ಮೂಲ ಯಾವುದು, ಸತ್ಯ ಯಾವುದು ಅಂತ ಕಂಡುಹಿಡ್ದಿರ್ತಾನೆ. ಸೊ ಆ ಥರ ಕಂಡುಹಿಡಿದ ಮೇಲೆ ಅದನ್ನು ಬೇರೆಯವ್ರಿಗೆ ಹೇಳ್ಕೊಡ್ಬೇಕು ಅನ್ನುವ ಒಂದು ಸಿಚುವೇಶನ್ ಬಂದಿರುತ್ತೆ. ಸೊ ಆವಾಗ ಆ ಕಾಲದಲ್ಲಿ ಅದನ್ನು ಕಂಡುಹಿಡಿಯೋದಕ್ಕೆ ಇವಾಗ ಥರ ಅಷ್ಟು ಈಸಿಯಾಗೆಲ್ಲ ಅವ್ರಿಗೆ ಸಿಗ್ತಾ ಇಲ್ಲ. ಸುಮಾರು ವರ್ಷ ಕಾಡಲ್ಲಿ ಕೂತ್ಕೊಂಡು ತಪಸ್ಸು ಮಾಡಿ ಮಾಡಿ ಪ್ರಾಣಶಕ್ತಿ ಮತ್ತು ಅದಕ್ಕೆ ಮೂಲವಾಗಿರುವ ದೈವ ನೆಲೆ, ಸೊ ಅದನ್ನೆಲ್ಲ ಕಂಡುಹಿಡಿದಿರ್ತಾನೆ. ಸೊ ಅವಾಗ ಅದೇ ಥರ ಇಂಟ್ರೆಸ್ಟ್ ಇರುವ ಬೇರೆಯವ್ರಿಗೂ ಹೇಳ್ಕೊಡ್ಬೇಕು ಅಂತ ಇದು ಮಾಡಿದಾಗ, ಸೊ ಆವಾಗ ಸಿಸ್ಟಮ್ ಹೆಂಗಿತ್ತಂದರೆ ಮನೆಯೆಲ್ಲ ಬಿಟ್ಬಿಟ್ಟು ಕಾಡಿಗೆ ಹೋಗಬೇಕು. ಗುರು ಕಾಡಲ್ಲಿ ಇರ್ತಾರೆ. ಸೊ ಕಾಡಲ್ಲೇ ಅವ್ರಿಗೆ ಸೇವೆ ಮಾಡಿಕೊಂಡು ದೀಕ್ಷೆ ತಗೊಂಡು ಪ್ರಾಕ್ಟೀಸ್ ಮಾಡಬೇಕು. ಆ ಥರ ಒಂದು ಸಿಸ್ಟಮ್ ಆ ಕಾಲದಲ್ಲಿ ಇತ್ತು. ಸೊ ಸುಮಾರು ಒಂದು 12 ವರ್ಷ ಕಾಡಲ್ಲಿ ಗುರುಗಳಿಗೆ ಸೇವೆ ಮಾಡಿಕೊಂಡು ಅಲ್ಲೇ ಪ್ರಾಕ್ಟೀಸ್ ಸಾಧನೆ ಮಾಡಿಕೊಂಡಿದ್ರೇ ಒಂದು ಎನ್ಲೈಟನ್ ಆಗೋಕ್ಕೆ ಸಾಧ್ಯ ಅನ್ನೋ ಥರ ಸಿಚುವೇಶನ್ ಇತ್ತು. ಸೊ ಆಮೇಲೆ ಏನಾಯಿತು, ಹಂಗೆ ಒಂದು ಸ್ವಲ್ಪ ಕಾಲ ಇತ್ತು, ಜನ ಕಾಡಿಗೆ ಹೋಗೋದಕ್ಕೆ ಸಾಧ್ಯ ಆಗಲಿಲ್ಲ, ಮನೆಯೆಲ್ಲ ಬಿಟ್ಟು ಹೋಗೋಕ್ಕಾಗಲಿಲ್ಲ ಅಂತ ಒಂದು ಸಿಚುವೇಶನ್ ಬಂದಾಗ, ಸೊ ಗುರುವನ್ನ ಹುಡುಕೊಂಡು ಫಾರೆಸ್ಟ್ಗೆ ಹೋಗೋದು ಕಡಿಮೆ ಆಯಿತು. ಆವಾಗ ಏನಾಗಿದೆ, ಗುರುಗಳೇ ಊರಿಗೆ ಬಂದು ಅಲ್ಲಿರೋ ಜನರಿಗೆ ಹೇಳ್ಕೊಡೋ ಥರ ಸಿಸ್ಟಮ್ ಚೇಂಜ್ ಆಗಿದೆ. ಸುಮ್ಮನೆ ಕಾಡಲ್ಲಿ ಕೂತಿದ್ರೆ ಯಾರು ಬರಲಿಲ್ಲ ಅಂದರೆ ಏನು ಮಾಡೋದಂತ ಗುರುಗಳೇ ಊರಿಗೆ ಬಂದು ಊರಲ್ಲಿರೋರಿಗೆ ಹೇಳ್ಕೊಡ್ಬೇಕು ಅಂತ ಅಲ್ಲೇ ಗುರು ಸ್ಟೇ ಮಾಡುವಾಗ ಅಲ್ಲಿ ಆಶ್ರಮ ಅಥವಾ ಮಠ ಆ ಥರ ಎಲ್ಲ ಉತ್ಪತ್ತಿ ಆಯಿತು. ಸೊ ಗುರುಗಳು ಮಠದಲ್ಲೇ ಇದ್ದರು. ಸೊ ಜನನೋ ಕೆಲವೊಬ್ರು ಅಲ್ಲೇ ಹೋಗಿ ಮಠದಲ್ಲೇ ಸೇರಿಕೊಂಡು ಪ್ರಾಕ್ಟೀಸ್ ಮಾಡಬೇಕು ಅನ್ನೋ ಥರ ಸಿಸ್ಟಮ್ ಇತ್ತು. ಈಗ ಬರ್ತಾ ಬರ್ತಾ ಆ ಥರ ಮಠಕ್ಕೆ ಹೋಗೋದು ಕೂಡ ಕಡಿಮೆ ಆಯಿತು. ಸೊ ಅವಾಗ ಏನು ಮಾಡಿದ್ರು, ಅವಾಗವಾಗ ಒಂದೊಂದು ಕಾಲದಲ್ಲೂ ಲೇಟೆಸ್ಟಾಗಿ ಬರುವ ಮಹಾನ್ಸ್ ಏನು ಮಾಡ್ತಾರೆ, ಆ ಕಾಲಕ್ಕೆ ತಕ್ಕಂಗೆ ಅವಾಗ ಆ ಕಾಲದಲ್ಲಿ ಏನು ನೀಡಿದೆ ಅದಕ್ಕೆ ತಕ್ಕಂಗೆ ಮತ್ತು ಜನರದ್ದು ಅರಿವಿನ ಬೆಳವಣಿಗೆ ಎಷ್ಟಿದೆ ಅದಕ್ಕೆ ತಕ್ಕಂಗೆ ಒಂದು ಸಿಸ್ಟಮ್ನ ಚೇಂಜ್ ಮಾಡ್ತಾರೆ. ಸೊ ಆವಾಗ ಆ ಥರ ಮಠದಲ್ಲಿ ಹೋಗಿ ಆಶ್ರಮದಲ್ಲಿ ಹೋಗಿ ಸ್ಟೇ ಮಾಡಿ ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ ಅನ್ನೋ ಸಿಚುವೇಶನ್ ಬಂದಾಗ ಆಮೇಲೆ ಬಂದ ಮಾಸ್ಟರ್ಸ್ ಗುರುಸ್ ಏನು ಮಾಡಿದ್ರು, ನೀವು ಇಲ್ಲಿ ಆಶ್ರಮಕ್ಕೆ ಬಂದು ಸ್ಟೇ ಮಾಡಬೇಕಾಗಿಲ್ಲ, ಮನೆಯಲ್ಲೇ ಇದ್ದುಕೊಂಡು ಪ್ರಾಕ್ಟೀಸ್ ಮಾಡಿ ಅನ್ನೋ ಥರ ಸಿಸ್ಟಮ್ ಚೇಂಜ್ ಆಯಿತು. ಈಗ ನೀವು ಒಂದು ಕ್ಲಾಸ್ ಹೋಗಿ ಅಟೆಂಡ್ ಮಾಡ್ಬೋದು, ಆಮೇಲೆ ಬಂದು ಫ್ಯಾಮಿಲಿ ಜೊತೆನೇ ಇದ್ದುಕೊಂಡು ಪ್ರಾಕ್ಟೀಸ್ ಮಾಡ್ಬೋದು ಅನ್ನೋ ಮಟ್ಟಿಗೆ ಸಿಸ್ಟಮ್ ಚೇಂಜ್ ಆಯಿತು. ಇವಾಗ ಫ್ಯಾಮಿಲಿ ಕಲ್ತ್ಕೊಂಡು ಹೋಗ್ತಾರೆ, ಫ್ಯಾಮಿಲಿಯಲ್ಲೇ ಇದ್ರೂ ಕೂಡ ಇದನ್ನು ಪ್ರಾಕ್ಟೀಸ್ ಮಾಡೋಕ್ಕಾಗ್ತಾ ಇದೆಯಾ? ಈಗ ನಾನು ಒಂದು 16 ವರ್ಷ ಒಂದು ಸಂಸ್ಥೆಯಲ್ಲಿ ಇದ್ದೆ ಅಂತ ಹೇಳ್ದಲ್ಲ, ಒಂದು ಆರ್ಗನೈಸೇಷನಲ್ಲಿ. ಸೊ ಅದರಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೀನಿ, ಜನ ಬರ್ತಾರೆ, ಕಲ್ತ್ಕೊಳ್ತಾರೆ, ತುಂಬ ಚೆನ್ನಾಗಿದೆ ಸರ್ ಅಂತ ಹೇಳ್ತಾರೆ. ಒಂದು 2 ತಿಂಗಳು ಬಿಟ್ಟು ಯಾವಾಗಲೂ ಫೋನ್ ಮಾಡುವಾಗ ಪ್ರಾಕ್ಟೀಸ್ ಮಾಡ್ತಾಯಿದ್ದೀರಾ ಅಂತ ಕೇಳಿದ್ರೆ, ಇಲ್ಲ ಸರ್ ಯಾವಾಗಲೂ ಟೈಮ್ ಇದ್ದರೆ ಮಾಡ್ತೀನಿ ಆ ಥರ ಹೇಳ್ತಾಯಿದ್ರು. ಸೊ ಆವಾಗಲೇ ನಾನು ಯೋಚನೆ ಮಾಡಿದೆ, ಇವಾಗ ಯಾವ ಥರ ಮಾಡಿದ್ರೆ ಎಲ್ಲರೂ ಮೆಡಿಟೇಷನ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ, ಅಥವಾ ಮೆಡಿಟೇಷನ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಬರಬೇಕಂದ್ರೆ ಇದನ್ನು ಇನ್ನು ಯಾವ ರೀತಿ ನಾವು ಡಿವೈಸ್ ಮಾಡಿ ಕೊಡಬೇಕು ಅಂತ ಯೋಚನೆ ಮಾಡಿದಾಗ, ಆಲ್ರೆಡಿ ಯಾವ ಥರ ಇಲ್ಲಿ ಸಿಸ್ಟಮ್ ಇದೆ ಅಂತ ನೋಡುವಾಗ, ಇದುವರೆಗೂ ಸ್ಪಿರಿಚುವಾಲಿಟಿ ಅಂದರೆ ಗಾಡ್ ಸೆಂಟ್ರಿಕ್
ಅಪ್ರೋಚ್ ಆ ಥರನೇ ಇತ್ತು. ಈಗಲೂ ಕೂಡ ಆಲ್ಮೋಸ್ಟ್ ಹಂಗೇನೇ ಇದೆ. ನೀವು ಮೆಡಿಟೇಷನ್, ಧ್ಯಾನ ಆ ಥರ ನೀವೆಲ್ಲ ಕಲ್ತ್ಕೊಳ್ಳೋಕೆ ಹೋದರೆ ದೇವರಲ್ಲಿ ಲಯ ಆಗೋದಕ್ಕೆ ಧ್ಯಾನ ಆ ಥರನೇ ಇದೆ. ಇನ್ನೊಂದು ಕಡೆ ಜನರನ್ನ ನೋಡುವಾಗ, ಪ್ರಾಕ್ಟಿಕಲ್ ಲೈಫ್ ನೋಡುವಾಗ ಮೆಟೀರಿಯಲ್ ಸೆಂಟ್ರಿಕ್ ಅಪ್ರೋಚ್ ಆ ಥರ ಒಂದು ನಾರ್ಮಲ್ ಆಗಿ ಜನ ಆ ಥರನೇ ಇದ್ದಾರೆ, ಮೆಟೀರಿಯಲಿಸ್ಟಿಕ್ ಆಗಿ ಇದ್ದಾರೆ. ಒಂದು ಕಡೆ ಇಲ್ಲಿ ಸ್ಪಿರಿಚುವಲ್ ಅಂತ ಹೇಳೋರು ಗಾಡ್ ಸೆಂಟ್ರಿಕ್ ಅಪ್ರೋಚ್ ಇಟ್ಕೊಂಡಿದ್ದಾರೆ. ಇನ್ನೊಂದು ನಾರ್ಮಲ್ ಲೈಫಲ್ಲಿ ಜನ ಏನು ಮಾಡ್ತಾರೆ, ಮೆಟೀರಿಯಲ್ ಸೆಂಟ್ರಿಕ್ ಅಪ್ರೋಚ್ ಆ ಥರ ಇದೆ. ಸೊ ಇಲ್ಲಿ ನೀವು ಕಲ್ತ್ಕೊಂಡು ಹೋಗಿ ಮನೆಯಲ್ಲೇ ಪ್ರಾಕ್ಟೀಸ್ ಮಾಡಬೇಕು ಅಂದ್ರೂ ಕೂಡ ಅದು ಗಾಡ್ ಸೆಂಟ್ರಿಕ್ ಆಗಿದೆ. ಆದರೆ ಜನರಿಗೆ ಬೇಕಾಗಿರೋದು ಡೇ ಟು ಡೇ ಲೈಫಲ್ಲಿ ಅವ್ರಿಗೇನು ಪ್ರಾಬ್ಲಮ್ ಇದೆ ಅದನ್ನು ಹೇಗೆ ಸರಿ ಮಾಡಿಕೊಳ್ಳೋದು, ಅದನ್ನು ಹೇಗೆ ಓವರ್ಕಮ್ ಮಾಡೋದು, ಅದಕ್ಕೆ ಇದು ಏನಾವುದು ಅನುಕೂಲ ಆಗುತ್ತಾ ಅಂತ ಯೋಚನೆ ಮಾಡ್ತಾರೆ. ಸೊ ಧ್ಯಾನ ಮಾಡಿದ್ರೆ ಒಳ್ಳೇದಂತ ಎಲ್ರಿಗೂ ಗೊತ್ತಿದೆ. ಆದರೆ ಇವತ್ತು ನನ್ನದೇನು ಟಾಸ್ಕ್ ಇದೆ, ಬೆಳಗ್ಗೆ ಎದ್ದ ತಕ್ಷಣ ನನಗೇನು ಟಾಸ್ಕ್ ಇದೆ ಅದನ್ನು ಸರಿಯಾಗಿ ಮಾಡೋದಕ್ಕೆ ಇದು ಯೂಸ್ ಆಗುತ್ತಾ ಅಂತಲೇ ಯೋಚನೆ ಮಾಡ್ತಾರೆ. ಸ್ವಲ್ಪ ಯೋಚನೆ ಮಾಡಿ ನೋಡಿ, ಈಗ ದೇವರಿಂದ ನಿಮಗೆ 1% ಕೂಡ ಉಪಯೋಗ ಇಲ್ಲ ಅಂದರೆ ಯಾರಾವುದು ದೇವ್ರಿಗೆ ಪೂಜೆ ಮಾಡ್ತೀರಾ? ಯಾರು ಮಾಡಲ್ಲ. ಸೊ ನಮಗೆ ಏನಾವುದು ಒಂದು ಕಲ್ತ್ಕೊಳ್ತೀವಿ ಅಥವಾ ಒಂದು ಪ್ರಾಕ್ಟೀಸ್ ಮಾಡ್ತೀವಿ ಅಂದರೆ ಅದರಿಂದ ನಮ್ಮ ಡೇ ಟು ಡೇ ಲೈಫ್ಗೆ ಅದು ಉಪಯೋಗ ಆಗಬೇಕು ಅನ್ನೋದೇ ಇಂಪಾರ್ಟೆಂಟಾಗಿ, ಅದೇ ಒಂದು ಪ್ರಾಕ್ಟಿಕಾಲಿಟಿ ಒಂದು ಲೈಫಲ್ಲಿ ನೋಡುವಾಗ ಆ ಥರನೇ ಇದೆ. ಸೊ ಇವಾಗ ಏನಾಗುತ್ತೆ ಅಂದರೆ, ಈಗ ಸ್ಪಿರಿಚುವಲ್ ಅಪ್ರೋಚ್ ಇರೋರು ಏನು ಮಾಡ್ತಾರೆ, ಮೆಟೀರಿಯಲಿಸ್ಟಿಕ್ಕಿಂದ ಡಿಟ್ಯಾಚ್ ಆಗಿ ಅಥವಾ ಇದನ್ನು ರಿನೌನ್ಸ್ ಮಾಡಿ ಫುಲ್ಲಾಗಿ ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡಬೇಕು ಅನ್ನೋ ಥರ ಒಂದು ಕಾನ್ಸೆಪ್ಟ್ ಇದೆ. ಇನ್ನೊಬ್ರು ಏನು ಮಾಡ್ತಾರೆ, ಸೊ ದೇವ್ರ ಬಗ್ಗೆ ಎಲ್ಲ ಆಮೇಲೆ ರಿಟೈರ್ ಆದಮೇಲೆ ನೋಡ್ಕೊಳ್ಳೋಣ, ಇವಾಗ ನಮಗೆ ಅವಶ್ಯಕತೆ ಇಲ್ಲ, ಇವಾಗ ನಾವು ಮಕ್ಕಳನ್ನ ಓದಿಸ್ಬೇಕು, ಅವ್ರಿಗೆ ಮದುವೆ ಮಾಡಬೇಕು, ಆಮೇಲೆಲ್ಲ ರಿಟೈರ್ ಆದಮೇಲೆ ದೇವ್ರ ಕಡೆ ಗಮನ ಕೊಡೋಣ ಅನ್ನೋ ಥರ ಒಂದು ಭಾವನೆ ಇದೆ. ಸೊ ಆ್ಯಕ್ಚುಲಿ ಪ್ರಾಕ್ಟಿಕಲಾಗಿ ನೋಡುವಾಗ ಏನಾಗುತ್ತೆ ಅಂದರೆ, ಈಗ ಸ್ಪಿರಿಚುವಲ್ ಅಪ್ರೋಚ್ ಇಟ್ಕೊಂಡು ಎಲ್ಲ ರಿನೌನ್ಸ್ ಮಾಡಿಬಿಟ್ಟು ಹೋಗ್ತಾರಲ್ಲ, ಅವ್ರಿಗೂ ಹೊಟ್ಟೆ ಹಸಿತಾ ಇರುತ್ತಲ್ಲ, ಅವ್ರಿಗೂ ಕ್ಲೈಮ್ಯಾಟಿಕ್ ಕಂಡೀಷನಿಂದ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಡ್ರೆಸ್ ಬೇಕು, ಅವರು ಉಳ್ಕೊಳ್ಳೋದಕ್ಕೆ ಒಂದು ಶೆಲ್ಟರ್ ಬೇಕು. ಸೊ ಇಲ್ಲಿ ನೀವೆಲ್ಲ ಮನೆ ಮಠ ಎಲ್ಲ ಬಿಟ್ಬಿಟ್ಟು ಆ ಕಡೆ ಹೋದ್ರೂ ಕೂಡ ನೆಕ್ಸ್ಟ್ ಟೈಮ್ ಊಟಕ್ಕೆ ಏನು ಮಾಡೋದು ಅಂತಲೇ ಅವರು ಚಿಂತನೆ ಮಾಡ್ತಾ ಇರ್ತಾರೆ ವಿನಃ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ ವಿನಃ ದೇವ್ರ ಬಗ್ಗೆ ಯೋಚನೆ ಮಾಡೋದು ತುಂಬಾ ಕಡಿಮೆ. ಯಾರೋ ಲಕ್ಷದಲ್ಲಿ ಒಬ್ಬರು ಅಥವಾ ಕೋಟಿಯಲ್ಲಿ ಒಬ್ಬರು ಇಬ್ಬರು ಆ ಥರ ಅಚೀವ್ ಮಾಡಿದ್ದಾರೆ. ಇಲ್ಲಾಂದರೆ ಎಷ್ಟು ಜನ ಸನ್ಯಾಸಿಗಳಾಗಿ ಹೋಗಿದ್ದಾರಲ್ಲ, ಅವರೆಲ್ಲ ಎನ್ಲೈಟನ್ ಆಗಿದ್ದರೆ ಇಷ್ಟೊತ್ತಿಗೆ ಈ ವರ್ಲ್ಡ್ ಎಷ್ಟೋ ಉದ್ಧಾರ ಆಗ್ತಾಯಿತ್ತು. ಆದರೆ ಪ್ರಾಕ್ಟಿಕಲಾಗಿ ನೋಡುವಾಗ ಆ ಥರ ಆಗ್ತಾ ಇದೆಯಾ ಅಂದರೆ ಇಲ್ಲ. ಸೊ ಎಲ್ಲ ಬಿಟ್ಬಿಟ್ಟು ಹೋದ್ರೂ ಹೋಗಿರೋರು ಕೂಡ ಎನ್ಲೈಟನ್ ಆಗಲಿಲ್ಲ, ಎಲ್ಲರೂ ಯಾರೋ ಒಬ್ಬರಿಬ್ಬರು ಆಗಿದ್ದಾರೆ. ಅಥವಾ ಇಲ್ಲಿ ಸ್ಪಿರಿಚುವಾಲಿಟಿ ಬೇಡ ಅಂತ ಈ ಕಡೆ ಮೆಟೀರಿಯಲಿಸ್ಟಿಕ್ ಆಗಿರ್ತಾರಲ್ಲ, ಅವರು ಹಂಗೆ ತುಂಬ ಸಂತೋಷವಾಗಿದ್ದಾರಾ ಅಂತ ನೋಡಿದ್ರೆ ಅವರು ಕೂಡ ಸಂತೋಷವಾಗಿಲ್ಲ. ಯಾಕಂದರೆ ಇಲ್ಲಿ ಒಂದು ವರ್ಕ್ ಪ್ರೆಷರ್ ಇರುತ್ತೆ, ಇದು ಕಾಂಪಿಟೇಟಿವ್ ವರ್ಲ್ಡ್, ತುಂಬಾ ಸ್ಟ್ರೆಸ್ ಇರುತ್ತೆ. ಸೊ ಅದನ್ನು ಅವರು ಸರಿ ಮಾಡ್ಕೊಳ್ಳೋದು ಹೇಗೆ ಅಂತ ಗೊತ್ತಿಲ್ಲ. ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಗೊತ್ತಾಗಬೇಕಂದ್ರೆ ಅವ್ರಿಗೆ ಸ್ಪಿರಿಚುವಲ್ ನಾಲೆಡ್ಜ್ ಬೇಕು. ಸೊ ಈ ಕಡೆ ಮೆಟೀರಿಯಲಿಸ್ಟಿಕ್ ಅಪ್ರೋಚ್ ಇಟ್ಕೊಂಡಿದ್ದಾರಲ್ಲ, ಸೊ ಅವರಿಗೆ ಸ್ಪಿರಿಚುವಲ್ ನಾಲೆಡ್ಜ್ ಇದ್ರೇ ಆ ಸ್ಟ್ರೆಸ್ಸನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅದೇ ಥರ ಈ ಕಡೆ ಇದ್ದಾರಲ್ಲ, ಎಲ್ಲ ರಿನೌನ್ಸ್ ಮಾಡಿ ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡ್ತೀನಿ ಅಂತ ಬಂದಿದ್ದಾರಲ್ಲ, ಅವ್ರಿಗೂ ಮೆಟೀರಿಯಲಿಸ್ಟಿಕ್ ಅಥವಾ ಒಂದು ಮೆಟೀರಿಯಲ್ ರಿಚ್ನೆಸ್ ಇದ್ರೇ, ಅಥವಾ ಅಟ್ಲೀಸ್ಟ್ ಒಂದು ಬೇಸಿಕ್ ನೀಡ್ಸ್, ಊಟ, ಬಟ್ಟೆ ಮತ್ತು ಸ್ಟೇ ಮಾಡೋದಕ್ಕೆ ಜಾಗ, ಇದ್ರ ಬಗ್ಗೆ ಅವ್ರಿಗೆ ಚಿಂತೆ ಇಲ್ಲ ಅಂದರೆ ಆವಾಗಲೇ ದೇವ್ರ ಬಗ್ಗೆ ಯೋಚನೆ ಮಾಡೋಕ್ಕಾಗುತ್ತೆ. ಸೊ ಇವ್ರಿಗೂ ಮೆಟೀರಿಯಲ್ ಇದು ಬೇಕಾಗುತ್ತೆ, ಈ ಕಡೆ ಇರೋರಿಗೂ ಸ್ಪಿರಿಚುವಲ್ ನಾಲೆಡ್ಜ್ ಬೇಕಾಗುತ್ತೆ. ಈಗ ಉದಾಹರಣೆಗೆ ಈಗ ಧ್ಯಾನ ಮಾಡಲಿಲ್ಲ ಅಂದರೆ, ಆದರೆ ಬರೀ ಮೆಟೀರಿಯಲಿಸ್ಟಿಕ್ ಆಗಿ ಹೋಗ್ತಾ ಇದ್ದಾರೆ, ಅವ್ರಿಗೆ ಏನಾಗುತ್ತೆ, ಒಂದು ಎಕ್ಸಾಂಪಲ್ ಹೇಳ್ತೀನಿ.
ಒಂದು 2 ಎಂಪ್ಲಾಯಿ ಇದ್ದಾರೆ ಅಂದ್ಕೊಳ್ಳಿ. ಒಂದು ಕಂಪನಿಯಲ್ಲಿ ಒಂದೇ ಸೆಕ್ಷನಲ್ಲಿ ವರ್ಕ್ ಮಾಡುವ 2 ಎಂಪ್ಲಾಯೀಸ್ ಇದ್ದಾರೆ. ಒಬ್ಬರು ಎಂಪ್ಲಾಯಿ ಎ, ಎಂಪ್ಲಾಯಿ ಬಿ ಅಂತ ಇಟ್ಕೊಳ್ಳೋಣ. ಸೊ ಇಬ್ಬರು ಒಂದೇ ಸೆಕ್ಷನಲ್ಲಿದ್ದಾರೆ, ಇಬ್ಬರಿಗೂ ಒಂದೇ ಥರ ವರ್ಕ್ ಪ್ರೆಷರ್ ಇರುತ್ತೆ. ಸೊ ಉದಾಹರಣೆಗೆ ಬೆಳಗ್ಗೆ ಹೋಗಿ ಈವ್ನಿಂಗ್ವರೆಗೂ ವರ್ಕ್ ಮಾಡಿಬಿಟ್ಟು ವಾಪಸ್ ಬರುವಾಗ ಅವ್ರಿಗೊಂದು 5 ಯೂನಿಟ್ ಸ್ಟ್ರೆಸ್ ಅಕ್ಯುಮುಲೇಟ್ ಆಗುತ್ತೆ, ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ ಅಂದ್ಕೊಳ್ಳಿ. ಸೊ ಇಬ್ಬರು ಮನೆಗೆ ಬರ್ತಾರೆ, ವರ್ಕ್ ಮುಗಿಸ್ಕೊಂಡು ಮನೆಗೆ ಬರ್ತಾರೆ. ಇವಾಗ ಧ್ಯಾನ ಮಾಡಿರೋರು ಏನು ಮಾಡ್ತಾರೆ, ಧ್ಯಾನ ಕಲ್ತ್ಕೊಂಡಿರೋರು ನೈಟ್ ಮಲಗೋದಕ್ಕೆ ಮುಂಚೆ ಧ್ಯಾನ ಮಾಡಿಬಿಟ್ಟು ಮಲಗ್ತಾರೆ. ಧ್ಯಾನ ಕಲ್ತ್ಕೊಳ್ದೇ ಇರೋರು ನಾನ್ ಮೆಡಿಟೇಟರ್ ಏನು ಮಾಡ್ತಾರೆ, ಊಟ ಮಾಡಿಬಿಟ್ಟು ಹಂಗೆ ಮಲ್ಕೊಳ್ತಾರೆ. ಈಗ ನಾನ್ ಮೆಡಿಟೇಟರ್ ಊಟ ಮಾಡಿಬಿಟ್ಟು ಹಂಗೆ ಮೆಡಿಟೇಷನ್ ಏನು ಮಾಡಲ್ಲ, ಹಂಗೆ ಮಲ್ಕೊಳ್ತಾರೆ. ಆವಾಗ ಆ 5 ಯೂನಿಟ್ ಸ್ಟ್ರೆಸ್ ಬಂತಲ್ಲ, ಇವತ್ತು ಪೂರ್ತಿ ವರ್ಕ್ ಮಾಡಿದ್ದು, ಅವ್ರು ಹಂಗೆ ಹೋಗಿ ಮಲ್ಕೊಳ್ತಾರೆ. ಆ ಸ್ಟ್ರೆಸ್ ಇರುವಾಗ ಸರಿಯಾಗಿ ನಿದ್ರೆ ಕೂಡ ಬರಲ್ಲ, ಡಿಸ್ಟರ್ಬ್ಡ್ ಸ್ಲೀಪ್ ಇರುತ್ತೆ. ಆಮೇಲೆ ಮಾರ್ನಿಂಗ್ ಎದ್ದೇಳುವಾಗ ಅಷ್ಟು ಫ್ರೆಶ್ ಆಗಿರಲ್ಲ, ಯಾಕಂದರೆ ಸೌಂಡ್ ಸ್ಲೀಪ್ ಇರಲ್ಲ, ಡಿಸ್ಟರ್ಬ್ಡ್ ಸ್ಲೀಪ್ ಇರುತ್ತೆ. ಅದರಿಂದ ಬೆಳಗ್ಗೆ ಎದ್ದೇಳುವಾಗ ಫ್ರೆಶ್ ಆಗಿರಲ್ಲ. ಅದೇ ಮೆಡಿಟೇಟ್ ಮಾಡ್ತಾ ಇರ್ತಾರಲ್ಲ ಮೆಡಿಟೇಟರ್, ಅವ್ರೇನು ಮಾಡ್ತಾರೆ, ನೈಟ್ ಮಲಗೋದಕ್ಕೆ ಮುಂಚೆ ಒಂದು 15-20 ಮಿನಿಟ್ಸ್ ಧ್ಯಾನ ಮಾಡಿಬಿಟ್ಟು ಮಲ್ಕೊಳ್ತಾರೆ. ಧ್ಯಾನ ಮಾಡುವಾಗ ಏನಾಗುತ್ತೆ ಅಂದರೆ ಸ್ಟ್ರೆಸ್ ಎಲ್ಲ ನ್ಯೂಟ್ರಲೈಸ್ ಆಗುತ್ತೆ. ಸ್ಟ್ರೆಸ್ ನ್ಯೂಟ್ರಲೈಸ್ ಆಗಿ ಅವ್ರು ನೈಟ್ ಮಲಗುವಾಗ 0% ಸ್ಟ್ರೆಸ್ ಇರುತ್ತೆ. ಸೊ ಸ್ಟ್ರೆಸ್ 0% ಇದೆ ಅಂದರೆ ಡೀಪ್ ಸ್ಲೀಪ್ ಬರುತ್ತೆ, ಸೌಂಡ್ ಸ್ಲೀಪ್ ಬರುತ್ತೆ, ಚೆನ್ನಾಗಿ ನಿದ್ರೆ ಮಾಡಿರ್ತಾರೆ, ಬೆಳಗ್ಗೆ ಎದ್ದೇಳುವಾಗ ಫ್ರೆಶ್ ಆಗಿರ್ತಾರೆ. ಸೊ ಬೆಳಗ್ಗೆ ಎದ್ದೇಳುವಾಗಲೂ 0% ಸ್ಟ್ರೆಸ್ಸಿಂದ ಹಂಗೆ ಕಂಪನಿಗೆ ಹೋಗ್ತಾರೆ. ಅಗೈನ್ ಕಂಪನಿಯಲ್ಲಿ ಅವತ್ತು ವರ್ಕ್ ಪ್ರೆಷರ್ ಇರುತ್ತೆ, 5 ಯೂನಿಟ್ ಸ್ಟ್ರೆಸ್ ಬರುತ್ತೆ. ಅಗೈನ್ ನೈಟ್ ಬಂದು ಮೆಡಿಟೇಷನ್ ಮಾಡಿ ಅದನ್ನು ನ್ಯೂಟ್ರಲೈಸ್ ಮಾಡ್ಕೊಳ್ತಾರೆ. ಎವ್ರಿ ಡೇ ನೈಟ್ ಮಲಗುವಾಗಲೂ ಬೆಳಗ್ಗೆ ಎದ್ದೇಳುವಾಗಲೂ ಅವ್ರಿಗೆ ಸ್ಟ್ರೆಸ್ 0% ಇರುತ್ತೆ. ಸೊ ನಾನ್ ಮೆಡಿಟೇಟರ್ದು ಆ ಥರ ಇಲ್ಲ. ಫಸ್ಟ್ ಡೇ 5 ಯೂನಿಟ್ ಇತ್ತ, ಸೆಕೆಂಡ್ ಡೇ ಹೋಗುವಾಗ ಅದೇ ಥರ ಅಟ್ಮಾಸ್ಫಿಯರ್, ಅಗೈನ್ ಇನ್ನೊಂದು 5 ಯೂನಿಟ್ ಸ್ಟ್ರೆಸ್ ಅಕ್ಯುಮುಲೇಟ್ ಆಗುತ್ತೆ. ಹಂಗೆ ಡೇ ಬೈ ಡೇ ಅಕ್ಯುಮುಲೇಟ್ ಆಗ್ತಾ ಬರುತ್ತೆ. 5 ಯೂನಿಟ್, 10 ಯೂನಿಟ್, 15 ಯೂನಿಟ್, 20 ಯೂನಿಟ್ ಆ ಥರ ಬರುತ್ತೆ. ಅದೊಂದು 100 ಯೂನಿಟ್ ಸ್ಟ್ರೆಸ್ ಆಗುವಾಗ ಆಲ್ರೆಡಿ ನಮ್ಮ ಫಿಸಿಕಲ್ ಹೆಲ್ತ್ ಸ್ಪಾಯ್ಲ್ ಆಗಿರುತ್ತೆ, ಮೆಂಟಲ್ ಹೆಲ್ತ್ ಸ್ಪಾಯ್ಲ್ ಆಗಿರುತ್ತೆ. ಆವಾಗ ಫಿಸಿಕಲ್ ಹೆಲ್ತ್ನ ಕಳ್ಕೊಂಡು ಮತ್ತು ಮೆಂಟಲ್ ಹೆಲ್ತ್ ಸ್ಪಾಯ್ಲ್ ಆದರೆ ನಮ್ಮ ಸುತ್ತಲಿರೋ ಫ್ಯಾಮಿಲಿ ಮೆಂಬರ್ಸ್, ಕೊಲೀಗ್ಸ್ ಮತ್ತು ನೈಬರ್ಸ್ ಯಾರಿದ್ರು ಎಲ್ಲರ ಹತ್ರನೂ ನಾವು ಒಂಥರ ಇರಿಟೇಟಿವ್ ಆಗಿ ಮಾತಾಡ್ತೀವಿ. ಆವಾಗ ನಾವು ರಿಲೇಷನ್ಶಿಪ್ನ ಕಳ್ಕೊಳ್ತೀವಿ. ಸೊ ದೇಹ ಆರೋಗ್ಯವನ್ನು ಕಳ್ಕೊಂಡು ನಮ್ಮ ಜೊತೆಲಿರುವ ರಿಲೇಷನ್ಶಿಪ್ನ ಕಳ್ಕೊಂಡು ನಾವು ಎಷ್ಟು ಕೋಟಿ ಸಂಪಾದನೆ ಮಾಡಿದ್ರೂ ಅದರಿಂದ ಏನು ಉಪಯೋಗ ಇರಲ್ಲ. ಸೊ ನಮ್ಮ ಜೊತೆ ಒಂದಷ್ಟು ಜನ ನಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್ ಎಲ್ಲ ಇರಬೇಕು. ನಾವು ಸಂಪಾದನೆ ಮಾಡಿರೋದನ್ನು ಅನುಭವಿಸೋದಕ್ಕೆ ಆರೋಗ್ಯ ಇರಬೇಕು. ಇದೆಲ್ಲ ಇದ್ರೇ ಲೈಫ್ ಸಂತೋಷವಾಗಿರುತ್ತೆ. ಅದೆಲ್ಲ ಇದ್ರೇ ಅದು ಸಕ್ಸಸ್ಫುಲ್ ಲೈಫ್ ಆಗುತ್ತೆ. ಸೊ ಹಂಗಾಗಿ ಎರಡಿಗೂ ಗ್ಯಾಪ್ ಇದೆ. ಸೊ ಇಲ್ಲಿ ಸ್ಪಿರಿಚುವಲ್ ಸೆಂಟ್ರಿಕ್ ಅಪ್ರೋಚ್ ಅಥವಾ ಗಾಡ್ ಸೆಂಟ್ರಿಕ್ ಅಪ್ರೋಚ್, ಈ ಕಡೆ ಮೆಟೀರಿಯಲ್ ಸೆಂಟ್ರಿಕ್ ಅಪ್ರೋಚ್, ಎರಡಿಗೂ ಗ್ಯಾಪ್ ಇದೆ. ಒಂಥರ ಎರಡೂ ಬೇರೆ ಬೇರೆ ಡೈರೆಕ್ಷನ್ ಅನ್ನೋ ಥರನೇ ಈಗ ಕರೆಂಟ್ ಸೊಸೈಟಿಯಲ್ಲಿ ಇದೆ. ಸೊ ಇವಾಗ ಕಾರ್ಯಸಿದ್ಧಿ ಯೋಗ ಏನು ಮಾಡಿದೆ ಅಂದರೆ ಗಾಡ್ ಸೆಂಟ್ರಿಕ್, ಮೆಟೀರಿಯಲ್ ಸೆಂಟ್ರಿಕ್ ಎರಡನ್ನು ಲೈಫ್ ಸೆಂಟ್ರಿಕ್ ಆಗಿ ಮಾಡಿದೆ. ಸೊ ಸ್ಪಿರಿಚುವಾಲಿಟಿ ಅಥವಾ ಮೆಟೀರಿಯಲ್ ಎರಡು ಫಾರ್ ದ ಲೈಫ್ ಇರಬೇಕು. ಸ್ಪಿರಿಚುವಾಲಿಟಿ ಅಂದರೆ ಅದೇನೋ ಇಟ್ ಈಸ್ ಅಗೈನ್ಸ್ಟ್ ಲೈಫ್ ಅನ್ನೋ ಥರ ಒಂದು ಕಾನ್ಸೆಪ್ಟ್ ಇದೆ. ಆ ಥರ ಇಲ್ಲ. ನೀವು ದೇವ್ರ ಬಗ್ಗೆ ಅಥವಾ ಜ್ಞಾನ ಪಡೆದ್ರೂ ಕೂಡ ಅದು ನಮ್ಮ ಲೈಫನ್ನು ಪೀಸ್ಫುಲ್ಲಾಗಿ ಲೀಡ್ ಮಾಡೋದಕ್ಕೆ ಅದು ಹೆಲ್ಪ್ ಮಾಡಬೇಕು. ನಾವು ಸಂಪಾದನೆ ಮಾಡೋದು ಕೂಡ ನಮ್ಮ ಲೈಫನ್ನು ಸಕ್ಸಸ್ಫುಲ್ಲಾಗಿ ಲೀಡ್ ಮಾಡೋದಕ್ಕೆ ಅದು ಹೆಲ್ಪ್ ಆಗಬೇಕು. ಸೊ ಅದರಿಂದ ಈಗ ಕಾರ್ಯಸಿದ್ಧಿ ಯೋಗ ಯುನೈಟ್ಸ್ ಬೋತ್ spirituality and material. So it helps to enhance inner richness and outer richness. ಸೊ ಇವಾಗ ಕಾರ್ಯಸಿದ್ಧಿ ಯೋಗ ಏನು ಹೇಳುತ್ತೆ ಅಂದರೆ, ನೀವು ಬೆಳಗ್ಗೆ ಎದ್ದ ತಕ್ಷಣ ಅವತ್ತಿನ ಟಾಸ್ಕ್ ಏನಿದೆ, ನಿಮಗೆ ಅವತ್ತಿನ ಕೆಲಸ ಏನಿದೆ, ಅದನ್ನು ಸಕ್ಸಸ್ಫುಲ್ಲಾಗಿ ಮಾಡೋದಕ್ಕೆ ಮೆಡಿಟೇಷನ್ ಮಾಡಿ ಅಂತ ಹೇಳುತ್ತೆ.
ದೇವರಲ್ಲಿ ಲಯ ಆಗೋದಕ್ಕೆ ಧ್ಯಾನ ಮಾಡಿ ಅಂತ ಹೇಳಿಲ್ಲ. ಇವತ್ತು ನೀವು ಏನು ನಿಮ್ಮದು ವರ್ಕ್ ಇದೆ ಅದನ್ನು ಎಫೆಕ್ಟಿವ್ ಆಗಿ ಎಫಿಷಿಯನ್ಸಿಯಾಗಿ ಆ ವರ್ಕನ್ನು ಮುಗಿಸೋದಕ್ಕೆ, ಸಕ್ಸಸ್ಫುಲ್ಲಾಗಿ ಆ ಟಾಸ್ಕನ್ನ ಕಂಪ್ಲೀಟ್ ಮಾಡೋದಕ್ಕೆ ಮೆಡಿಟೇಷನ್ ಮಾಡಿ. ಸೊ ಆವಾಗ ನೀವು ಇನ್ವಾಲ್ವ್ಮೆಂಟಿಂದ ಮಾಡ್ತೀರಿ. ಯಾಕಂದರೆ ಈಗ ದೇವರಲ್ಲಿ ಲಯ ಆಗೋದಂದರೆ ಆಫ್ಟರ್ ರಿಟೈರ್ಮೆಂಟ್ ನೋಡ್ಕೊಳ್ಳೋಣ, ಇನ್ನೂ ನನಗೆ ಲೈಫ್ ಇದೆಯಲ್ಲ ಅಂತ ಯೋಚನೆ ಮಾಡ್ತಾರೆ. ಈಗಲೇ ಲಯ ಆಗಿಬಿಟ್ರೆ ಆಮೇಲೆ ಲೈಫ್, ಸುಮಾರು ಜನ ಯಂಗ್ಸ್ಟರ್ಸ್ ಬಂದರೆ ಅವ್ರ ಪೇರೆಂಟ್ಸ್ ಏನಂತಾರೆ, ಅಲ್ಲೆಲ್ಲ ಹೋಗಬೇಡ, ಅಲ್ಲಿ ಹೋದರೆ ಮದುವೆ ಆಗಬಾರ್ದು ಅಂತ ಹೇಳ್ಬಿಡ್ತಾರೆ, ಸನ್ಯಾಸಿ ಆಗಿಬಿಡ್ತಾರೆ. ಸೊ ಆ ಥರ ಒಂದು, ಯಾಕಂದರೆ ಸ್ಪಿರಿಚುವಾಲಿಟಿ ಅಂದರೆ ಅಗೇನ್ಸ್ಟ್ ಲೈಫ್ ಅನ್ನೋ ಥರ ಇದೆ. ಸೊ ಅದನ್ನು ನಾವು ಇವಾಗ ಅದರಲ್ಲಿ ಒಂದು ಚೇಂಜ್ ತಂದಿದ್ವಿ. ಏನಂದರೆ ಸ್ಪಿರಿಚುವಾಲಿಟಿ ಮತ್ತು ಮೆಟೀರಿಯಲ್ ಎರಡೂ ಫಾರ್ ದ ಲೈಫ್ ಇರಬೇಕು. ಸೊ ಲೈಫ್ ಸೆಂಟ್ರಿಕ್ ಅಪ್ರೋಚ್ ಇರಬೇಕು ಅನ್ನೋದಕ್ಕೋಸ್ಕರ. ಸೊ ಅದೇ ನಿಮಗೆ ಇವಾಗ ಫೀಡ್ಬ್ಯಾಕೆಲ್ಲ ಕೊಟ್ಟರೆಲ್ಲ ನೀವು ಕೇಳಿಸ್ಕೊಂಡಿರ್ತೀರಿ. ಸುಮಾರು ಜನ ಒಂದು ದಿವಸನೂ ಮಿಸ್ ಮಾಡದೆ ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೆ. ಅದು ಸುಮಾರು ಯಂಗ್ಸ್ಟರ್ಸ್, ಇದೆಲ್ಲ ತುಂಬ ಒಂದು ಹೊಸ ವಿಷಯ. ಅವರೆಲ್ಲ ಬೇರೆ ಸಿಸ್ಟಮಲ್ಲಿ ಸುಮಾರು ವರ್ಷ ಮೆಡಿಟೇಷನ್ ಕಲ್ತ್ಕೊಂಡು, ಸುಮಾರು ವರ್ಷ ಹಿಂದೆಯೇ ಮೆಡಿಟೇಷನ್ ಎಲ್ಲ ಕಲ್ತ್ಕೊಂಡಿದ್ರು ಕೂಡ ಡೈಲಿ ಪ್ರಾಕ್ಟೀಸ್ ಮಾಡ್ತಾಯಿಲ್ಲ. ಇವಾಗ ಏನು ಮಾಡಿದ್ದಾರೆ, ಒಂದು ರೆಗ್ಯುಲರಾಗಿ, ಇವಾಗ ಸರ್ ಒಬ್ಬರು ಫೀಡ್ಬ್ಯಾಕ್ ಕೊಟ್ರಲ್ಲ, ಸೊ ಅವರು 350 ದಿವಸ ಕಂಪ್ಲೀಟ್ ಮಾಡಿದ್ದಾರೆ. ಸೊ 1 ಇಯರಲ್ಲಿ ಎಷ್ಟು, ಒಂದು 15 ದಿವಸ ಅವ್ರು ಲೇಟಾಗಿ ಜಾಯ್ನ್ ಆದರು. ಥರ್ಡ್ ಬ್ಯಾಚು 4th ಬ್ಯಾಚ್ ಜಾಯ್ನ್ ಆದರು. ಜಾಯ್ನ್ ಆದ ದಿವಸದಿಂದ ಇವತ್ತುವರೆಗೂ ಒಂದು ದಿವಸ ಮಿಸ್ ಮಾಡದೆ ಮಾಡ್ತಾಯಿದ್ದಾರೆ. ಆ ಥರ ಮೋರ್ ದೆನ್ 300 ಡೇಸ್ ಒಂದಷ್ಟು ಜನ, ಒಂದು 200 ಡೇಸ್, ಮೋರ್ ದೆನ್ 200 ಡೇಸ್ ಸುಮಾರು ಜನ. ಸೊ ಆ ಥರ ಒಂದು ದಿವಸ ಮಿಸ್ ಮಾಡದೆ ಮಾಡ್ತಾಯಿದ್ದಾರೆ. ಸೊ ಇಲ್ಲಿ ನಮ್ಮ ರಂಜಿತ್ ಗೌಡ ಕೂಡ ಫೀಡ್ಬ್ಯಾಕ್ ಕೊಟ್ಟಾಗ ಹೇಳಿದ್ರಲ್ಲ, ಡೈಲಿ ಊಟ ಮಾಡೋದು, ಬ್ರಷ್ ಮಾಡೋದು, ಸ್ನಾನ ಮಾಡೋದೆಲ್ಲ ಹೆಂಗೆ ನಮ್ಮ ಲೈಫ್ ರೊಟೀನ್ ಆಗಿದೆಯೋ ಅದೇ ಥರ ಧ್ಯಾನನೂ ಕೂಡ ನಾವು ರೆಗ್ಯುಲರಾಗಿ ಒಂದು ದಿವಸನೂ ಮಿಸ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾರಲ್ಲ. ದಟ್ ಈಸ್ ಅದೇ ನಾವು ಏನು ಉದ್ದೇಶಕ್ಕೋಸ್ಕರ ಕಾರ್ಯಸಿದ್ಧಿ ಯೋಗ ಡಿವೈಸ್ ಮಾಡಿದ್ದೀವೋ ಅದು ಆ ಪರ್ಪಸ್ ಸರ್ವ್ ಆಗ್ತಾ ಇದೆ ಅಂತ ಸಂತೋಷ ಆಗ್ತಾ ಇದೆ. ಸೊ ಇವಾಗ ಸುಮಾರು ಯಂಗ್ಸ್ಟರ್ಸಲ್ಲಿ ಆ ಥರ ಇದು ಲೈಫ್ಗೆ ತುಂಬ ಯೂಸ್ ಆಗ್ತಾ ಇದೆ. ಲೈಫಕ್ಕೋಸ್ಕರ ಧ್ಯಾನ ಅನ್ನುವ ಆ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಿದೆ. ಸೊ ಅದೇ ಇದು ಫಿಲಾಸಫಿ ಬಿಹೈಂಡ್ ಕಾರ್ಯಸಿದ್ಧಿ ಯೋಗ ಅನ್ನೋದು. ಸೊ ಈ ಉದ್ದೇಶಕ್ಕೋಸ್ಕರನೇ ಇದರಲ್ಲಿ ಮಾಡಿದ್ವಿ. ಸೊ ಇದನ್ನು ಯಾರ್ಯಾರು ಮಾಡ್ಬೋದು ಅಂತ ಇದು ಮಾಡಿದ್ರೆ, ಯಾರಿಗೆಲ್ಲ ಲೈಫಲ್ಲಿ ಏನಾವುದು ಒಂದು ಅಚೀವ್ ಮಾಡಬೇಕು ಅಂತ ಇರುತ್ತೋ, ಅಥವಾ ಏನೋ ಒಂದು ಲೈಫಲ್ಲಿ ಮಾಡಬೇಕು ಅಂತ ಉದ್ದೇಶ ಇರುತ್ತೋ, ಸೊ ಅವರೆಲ್ಲರಿಗೂ ಈ ಕಾರ್ಯಸಿದ್ಧಿ ಯೋಗ ಬೇಕಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಸ್ಟೂಡೆಂಟ್ಸ್ ಇದ್ದಾರೆ, ಅವ್ರಿಗೇನು ಗೋಲ್ ಇರುತ್ತೆ, ಒಂದು ರ್ಯಾಂಕ್ ಸ್ಟೂಡೆಂಟಾಗಿ ಬರಬೇಕು ಅಥವಾ ಜಾಸ್ತಿ ಮಾರ್ಕ್ಸ್ ತಗೊಳ್ಬೇಕು, ಆ ಥರ ಅವ್ರದ್ದು ಗೋಲ್ ಇರುತ್ತೆ. ಈಗ ಓದಿ ಮುಗಿಸಿದ್ದಾರೆ, ಗ್ರ್ಯಾಜುಯೇಷನ್ ಆಗಿದೆ, ಅವ್ರಿಗೇನು ಇಂಟೆನ್ಷನ್ ಇರುತ್ತೆ, ಒಂದು ಒಳ್ಳೆ ಕೆಲಸಕ್ಕೆ ಹೋಗಬೇಕು ಅನ್ನೋದಿರುತ್ತೆ. ಸೊ ಅವ್ರಿಗೂ ಈ ಧ್ಯಾನ ಹೆಲ್ಪ್ ಮಾಡುತ್ತೆ. ಈಗ ಕೆಲಸಕ್ಕೆ ಹೋಗಿದ್ದಾರೆ, ಒಂದು ಪ್ರಮೋಷನ್ ಆಗಬೇಕು ಅಂತ ಇಂಟೆನ್ಷನ್ ಇರುತ್ತೆ, ಅದಕ್ಕೂ ಈ ಕಾರ್ಯಸಿದ್ಧಿ ಯೋಗ ಹೆಲ್ಪ್ ಮಾಡುತ್ತೆ. ಸೊ ಇವಾಗ ಒಳ್ಳೆ ಜಾಬ್ ಸಿಕ್ಕಿದೆ, ಸೆಟ್ಲ್ ಆಗಿದ್ದಾರೆ, ನೆಕ್ಸ್ಟ್ ಏನು ಅವ್ರದ್ದು ಗೋಲ್ ಇರುತ್ತೆ, ಒಂದು ಒಳ್ಳೆ ಲೈಫ್ ಪಾರ್ಟ್ನರ್ ಸಿಗಬೇಕು ಅಂತ ಗೋಲ್ ಇರುತ್ತೆ. ಸೊ ಅದಕ್ಕೂ ಈ ಕಾರ್ಯಸಿದ್ಧಿ ಯೋಗ ಹೆಲ್ಪ್ ಮಾಡುತ್ತೆ. ಈಗ ಲೈಫ್ ಪಾರ್ಟ್ನರ್ ಸಿಕ್ಕಾಯಿತು. ಇವಾಗ ಸುಮಾರು ಸೊಸೈಟಿಯಲ್ಲಿ ಪ್ರಾಬ್ಲಮ್ ಏನಂದರೆ, ಮದುವೆ ಆಗಿದೆ ಆದರೆ ರಿಲೇಷನ್ಶಿಪ್ ಪ್ರಾಬ್ಲಮ್ ಇದೆ, ಅದರಿಂದ ಡೈವರ್ಸ್ ಕೇಸ್ಗಳು ಜಾಸ್ತಿ ಆಗ್ತಾಯಿದೆ. ಸೊ ಆ ಒಂದು ಹಾರ್ಮೋನಿಯಸ್ ರಿಲೇಷನ್ಶಿಪ್ ಇರಬೇಕು ಫ್ಯಾಮಿಲಿಯಲ್ಲಿ ಅಂದರೆ, ಅದಕ್ಕೂ ಈ ಧ್ಯಾನ ಹೆಲ್ಪ್ ಮಾಡುತ್ತೆ. ಆಮೇಲೆ ಕೆಲವೊಬ್ರು ಬಿಸ್ನೆಸ್ ಮಾಡ್ತಾರೆ, ಸೊ ಬಿಸ್ನೆಸ್ ಚೆನ್ನಾಗಿ ನಡಿಬೇಕು ಅನ್ನೋದು ಅಂತ ಅವ್ರದ್ದು ಇಂಟೆನ್ಷನ್ ಇರುತ್ತೆ, ಅದಕ್ಕೂ ಈ ಕಾರ್ಯಸಿದ್ಧಿ ಧ್ಯಾನ ಹೆಲ್ಪ್ ಮಾಡುತ್ತೆ. ಇವಾಗ ಕೆಲವೊಬ್ಬರಿಗೆ ಇದೆಲ್ಲ ನಮ್ಮದೆಲ್ಲ ಸೆಟ್ಲ್ ಆಗಿದೆ ಸರ್, ನಮ್ಗೆ ಏನಂದರೆ ಆದರೆ ಹೆಲ್ತ್ ಪ್ರಾಬ್ಲಮ್ ಇದೆ, ನನಗಿದು ಹೆಲ್ಪ್ ಆಗುತ್ತಾ ಅಂತ ಕೇಳ್ತಾರೆ. ಸೊ ಅವ್ರಿಗೂ ಅದು ಹೆಲ್ಪ್ ಆಗುತ್ತೆ. ಹೆಲ್ತ್ ಇಶ್ಯೂಸ್ ಇದ್ದರೆ ಅದು ಕ್ಯೂರ್ ಆಗೋದು ಕೂಡ ಈ ಕಾರ್ಯಸಿದ್ಧಿ ಯೋಗ ಹೆಲ್ಪ್ ಆಗುತ್ತೆ.
ಆಮೇಲೆ ಕೆಲವೊಬ್ಬರು ಇದೆಲ್ಲ ನಂದು ಆಗಿದೆ ಸರ್, ಎಲ್ಲ ಫ್ಯಾಮಿಲಿ ಎಲ್ಲ ಸೆಟ್ಲ್ ಆಗಿದೆ, ಮಕ್ಕಳಿಗೆಲ್ಲ ಮದುವೆ ಮಾಡಿ ಆಯಿತು, ನಾನು ಎನ್ಲೈಟನ್ ಆಗಬೇಕು, ಮುಕ್ತಿ ಪಡಿಬೇಕು ಅಂತ ಇಂಟೆನ್ಷನ್ ಇರುತ್ತೆ. ಸೊ ಅವ್ರಿಗೂ ಈ ಕಾರ್ಯಸಿದ್ಧಿ ಯೋಗ ಹೆಲ್ಪ್ ಆಗುತ್ತೆ. ಆಮೇಲೆ ಲಾಸ್ಟಾಗಿ ಕೆಲವೊಬ್ಬರು ತುಂಬ ವಯಸ್ಸಾಗಿರುತ್ತೆ, ಇನ್ನೇನು ಲಾಸ್ಟ್ ಟೈಮಲ್ಲಿ ಇರ್ತಾರೆ, ಅವ್ರದ್ದು ಎಂಡ್ ಆಫ್ ದ ಲೈಫ್ ಇರ್ತಾರೆ. ಸೊ ಅವ್ರಿಗೇನು ಇಂಟೆನ್ಷನ್ ಇರುತ್ತೆ, ಪೀಸ್ಫುಲ್ ಡೆತ್ ಬೇಕು, ಯಾರಿಗೂ ತೊಂದರೆ ಕೊಡದೆ ಪೀಸ್ಫುಲ್ಲಾಗಿ ಸಾಯಬೇಕು ಅನ್ನೋ ಥರ ಅವ್ರಿಗೆ ಇಂಟೆನ್ಷನ್ ಇರುತ್ತೆ. ಸೊ ಆ ಪೀಸ್ಫುಲ್ ಡೆತ್ ಬೇಕಂದರೆ ಅದಕ್ಕೂ ಈ ಕಾರ್ಯಸಿದ್ಧಿ ಯೋಗ ಹೆಲ್ಪ್ ಮಾಡುತ್ತೆ. ಸೊ ಫ್ರಮ್ ಬರ್ತ್ ಟು ಡೆತ್ ಪ್ರತಿಯೊಬ್ಬರಿಗೂ ಲೈಫಲ್ಲಿ ಏನೋ ಒಂದು ಇಂಟೆನ್ಷನ್ ಇರುತ್ತೆ, ಅದನ್ನು ಸಕ್ಸಸ್ಫುಲ್ಲಾಗಿ ಆ ಒಂದು ಗೋಲ್ನ ಅಚೀವ್ ಮಾಡೋದಕ್ಕೆ ಕಾರ್ಯಸಿದ್ಧಿ ಯೋಗ ಹೆಲ್ಪ್ ಮಾಡುತ್ತೆ. ಸೊ ಇಂಟೆನ್ಷನ್ ಇಲ್ಲದೆ ಯಾರಾவது ಇದಾರ ಅಂದರೆ ಆ ಥರ ಯಾರೂ ಇರೋದಕ್ಕೆ ಸಾಧ್ಯ ಇಲ್ಲ. ಒಂದು ಎನ್ಲೈಟನ್ ಆದ ಬುದ್ಧನಿಗೂ ಕೂಡ ಅದನ್ನು ಎಲ್ರಿಗೂ ಒಂದು ಟೀಚ್ ಮಾಡಬೇಕಂತ ಇಂಟೆನ್ಷನ್ ಇತ್ತು. ಅದಕ್ಕೆ 40 ವರ್ಷ ಅವರು ಈ ನಮ್ಮ ದೇಶದಲ್ಲಿ ಅವರಿ ನೂಕ್ ಆ್ಯಂಡ್ ಕಾರ್ನರ್ ಅವರು ಟ್ರಾವೆಲ್ ಮಾಡಿ ಅವರು ತತ್ವವನ್ನು ಎಲ್ರಿಗೂ ಬೋಧನೆ ಮಾಡಿದ್ದಾರೆ. ಸೊ ಹಂಗಾಗಿ ಒಂದು ಮುಕ್ತಿ ಪಡೆದಿರೋರು ಕೂಡ ಅದನ್ನು ಬೇರೆಯವ್ರಿಗೆ ಶೇರ್ ಮಾಡಬೇಕು ಅನ್ನೋ ಇಂಟೆನ್ಷನ್ ಇರುತ್ತೆ. ಸೊ ಹಂಗಾಗಿ ಇಂಟೆನ್ಷನ್ ಇಲ್ಲ ಅಂದರೆ ದೇ ಆರ್ ನಾಟ್ ಫಿಟ್ ಟು ಲಿವ್ ಆನ್ ದಿಸ್ ಅರ್ತ್. ಸೊ ಪ್ರತಿಯೊಬ್ಬರಿಗೂ ಇಂಟೆನ್ಷನ್ ಇದ್ದೇ ಇರುತ್ತೆ, ಅದನ್ನು ಸಕ್ಸಸ್ಫುಲ್ಲಾಗಿ ಹೇಗೆ ನಾವು ಅಚೀವ್ ಮಾಡಿಕೊಳ್ಳೋದು ಅನ್ನುವ ಒಂದು ಟೆಕ್ನಿಕ್ಸನ್ನ ಈ ಕಾರ್ಯಸಿದ್ಧಿ ಯೋಗ ಹೇಳ್ಕೊಡುತ್ತೆ. ಆಮೇಲೆ ಇದು ಇವಾಗ ಕಾರ್ಪೊರೇಟಲ್ಲಿ ವರ್ಕ್ ಮಾಡೋರಿಗೆ ಗೊತ್ತಿರುತ್ತೆ, ಎಲ್ಲ ಗೋಲ್ ಸೆಟ್ ಮಾಡಬೇಕು ಆ ಥರ ಅದೆಲ್ಲ ಹೇಳ್ಕೊಡ್ತಾರೆ ಕಾರ್ಪೊರೇಟಲ್ಲಿರೋರಿಗೆ. ಆದರೆ ಜನಸಾಮಾನ್ಯರು ಕೂಡ ಅವ್ರವ್ರ ಲೈಫಲ್ಲಿ ಅವ್ರಿಗೆ ಆದ ಇಂಟೆನ್ಷನ್ಸ್ ಇರುತ್ತಲ್ಲ, ಸೊ ಅವ್ರಿಗೂ ಕೂಡ ಹೇಗೆ ಒಂದು ಗೋಲ್ ಇಟ್ಕೊಳ್ಳೋದು, ಅದನ್ನು ಹೇಗೆ ಪ್ರಾಸೆಸ್ ಮಾಡೋದು, ಅದನ್ನು ಹೇಗೆ ಸಕ್ಸಸ್ಫುಲ್ಲಾಗಿ ಅಚೀವ್ ಮಾಡೋದು ಅನ್ನೋದನ್ನೆಲ್ಲ ನಾವು ಇದರಲ್ಲಿ ಹೇಳ್ಕೊಡ್ತಾ ಇದ್ವಿ. ಸೊ ಇವಾಗ ಡೈಲಿ ಮೆಡಿಟೇಷನ್ ಮಾಡ್ತಾ ಇದ್ದಾರಲ್ಲ, ಸೊ ಅವ್ರನ್ನೆಲ್ಲ ಎನ್ಕರೇಜ್ ಮಾಡೋದಕ್ಕೋಸ್ಕರ ಮತ್ತು ಬೇರೆಯವ್ರನ್ನೂ ಮೋಟಿವೇಟ್ ಮಾಡೋದಕ್ಕೋಸ್ಕರ ಈ ವರ್ಷ ನಾವು ಒಂದು ಅವಾರ್ಡ್ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ವಿ, ಕನ್ಸಿಸ್ಟೆಂಟ್ ಮೆಡಿಟೇಟರ್ ಅವಾರ್ಡ್ ಅಂತ. ಸೊ ಇದು ಈ ವರ್ಷ ಏನು ಮಾಡಿದ್ವಿ, ಒಂದು ಮೋರ್ ದೆನ್ 200 days ಕನ್ಸಿಸ್ಟೆಂಟಾಗಿ ಮೆಡಿಟೇಷನ್ ಮಾಡಿರೋರಿಗೆ ಕನ್ಸಿಸ್ಟೆಂಟ್ ಮೆಡಿಟೇಟರ್ ಅವಾರ್ಡ್ ಅಂತ ಕೊಡ್ತಾಯಿದ್ವಿ. ಸೊ ನೆಕ್ಸ್ಟ್ ಇಯರಿಂದ 1 year ರೆಗ್ಯುಲರಾಗಿ ಮೆಡಿಟೇಷನ್ ಮಾಡಿರೋರಿಗೆ ಈ ಅವಾರ್ಡ್ ಕೊಡೋದಂತ ಡಿಸೈಡ್ ಮಾಡಿದ್ದೀವಿ. ಇದು ನಾವು ಫಸ್ಟೇ ಹೇಳಿಲ್ಲ, ಈ ವರ್ಷ ಮಧ್ಯದಲ್ಲಿ ಡಿಸೈಡ್ ಮಾಡಿದ್ವಿ. ಸೊ ಹಂಗಾಗಿ ಒಂದು 200 days ಮೇಲೆ ಮಾಡಿರೋರಿಗೆ ಇದನ್ನು ಕೊಡ್ತಾಯಿದ್ವಿ. ನೆಕ್ಸ್ಟ್ ಇಯರಿಂದ 1 year ಕಂಟಿನ್ಯೂಸ್ ಆಗಿ ಯಾರು ರೆಗ್ಯುಲರಾಗಿ ಮಾಡ್ತಾ ಇದ್ದಾರೋ ಸೊ ಅವರಿಗೆ ಈ ಅವಾರ್ಡ್ ಕೊಡೋದು ಅಂತ ಪ್ಲ್ಯಾನ್ ಮಾಡಿದ್ವಿ. ಆಮೇಲೆ ನೆಕ್ಸ್ಟ್ ಇಯರ್ ಇನ್ನೊಂದು 3 ಅವಾರ್ಡ್ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ವಿ. ಇವಾಗ ಒಂದು 1 year ಅಂದರೆ 365 days ರೆಗ್ಯುಲರಾಗಿ ಪ್ರಾಕ್ಟೀಸ್ ಮಾಡೋದು ಅದು ಒಂದು ಅಚೀವ್ಮೆಂಟೇ. ಆದರೆ ಅದರಲ್ಲೂ ಕೂಡ ಒಂದು ಟಾರ್ಗೆಟ್ ಇಟ್ಕೊಂಡು ಅದನ್ನು ಅಚೀವ್ ಮಾಡಬೇಕು. ಸುಮ್ಮನೆ ಒಂಥರ ವೇಗಾಗಿ ನಾನು ಡೈಲಿ ಧ್ಯಾನ ಮಾಡ್ತೀನಿ ಅಂತ ಇರಬಾರ್ದು, ಅದರಲ್ಲಿ ತುಂಬ ಇನ್ವಾಲ್ವ್ಮೆಂಟ್ ಇರಬೇಕು, ಅದರಲ್ಲೂ ಕೂಡ ಅಚೀವ್ ಮಾಡಬೇಕು ಅನ್ನೋದಕ್ಕೋಸ್ಕರ ಏನು ಮಾಡಿದ್ದೀವಿ ಅಂದರೆ ನೆಕ್ಸ್ಟ್ ಇಯರ್ ಇವಾಗ ನಮ್ಮ ಮೈಂಡ್ ಫ್ರೀಕ್ವೆನ್ಸಿನ ಮೆಷರ್ ಮಾಡೋದಕ್ಕೆ ಒಂದು ಇನ್ಸ್ಟ್ರೂಮೆಂಟ್ ಇದೆ, ಎಲೆಕ್ಟ್ರೋಎನ್ಸಿಫಲೋಗ್ರಾಫಿ ಅಂತ, EEG ಅಂತ ಹೇಳ್ತಾರೆ. ಸೊ ಇವಾಗ ಹಿಂದಿನ ಕಾಲದಲ್ಲಿ ಥರ ಎಲ್ಲರೂ ನಾನು ಎನ್ಲೈಟನ್ ಅಂತ ಹೇಳ್ಕೊಳ್ಳೋಕ್ಕಾಗಲ್ಲ. ಇವಾಗೆಲ್ಲ ಸೈನ್ಸ್ ಡೆವಲಪ್ ಆಗಿದೆ, ಅದರಲ್ಲಿ ಮೆಷರ್ ಮಾಡಿ ಅವ್ರ ಫ್ರೀಕ್ವೆನ್ಸಿ ಕಡಿಮೆ ಆಗಿದ್ರೇ ಅವರು ಎನ್ಲೈಟನ್ ಅಂತ ಪ್ರೂವ್ ಆಗುತ್ತೆ. ಸೊ ಅದರಿಂದ EEG ಮೆಷರ್ ಮಾಡಿ ನಾರ್ಮಲಾಗಿ ಎಲ್ಲ ಬೀಟಾ ಫ್ರೀಕ್ವೆನ್ಸಿಯಲ್ಲಿ ಇರ್ತಾರೆ. ಸೊ ಆಲ್ಫಾ ಫ್ರೀಕ್ವೆನ್ಸಿಗೆ ಯಾರು ಬರ್ತಾರೋ ಅವ್ರಿಗೊಂದು ಟೈಟಲ್ ಅವಾರ್ಡ್ ಇರುತ್ತೆ. ಆಮೇಲೆ ನೆಕ್ಸ್ಟ್ ಸ್ಟೇಜ್ ತೀಟಾ ಫ್ರೀಕ್ವೆನ್ಸಿಗೆ ಯಾರು ಬಂದಿರ್ತಾರೋ ಅವ್ರಿಗೆ ಇನ್ನೊಂದು ಟೈಟಲ್ ಅವಾರ್ಡ್ ಇರುತ್ತೆ. ಫೈನಲ್ ಆಗಿ ಡೆಲ್ಟಾ ಫ್ರೀಕ್ವೆನ್ಸಿಗೆ ಯಾರು ಬರ್ತಾರೋ ಅವ್ರಿಗೂ ಒಂದು ಟೈಟಲ್ ಅವಾರ್ಡ್ ಕೊಡ್ತೀವಿ. ಸೊ ನಮ್ಮದು ಉದ್ದೇಶ ನೆಕ್ಸ್ಟ್ 5 yearsಲ್ಲಿ
ಅಟ್ಲೀಸ್ಟ್ ಒಂದು 50 ಜನರಾವುದು ಡೆಲ್ಟಾ ಫ್ರೀಕ್ವೆನ್ಸಿಗೆ ಹೋಗಬೇಕು ಕಾರ್ಯಸಿದ್ಧಿ ಪ್ರಾಕ್ಟೀಸ್ನರ್ಸ್ ಅಂತ ನಾವು ಪ್ಲಾನ್ ಮಾಡ್ತಾಯಿದ್ವಿ. ಒಬ್ಬ ವ್ಯಕ್ತಿ ಡೆಲ್ಟಾ ಫ್ರೀಕ್ವೆನ್ಸಿಯಲ್ಲಿ ಇದ್ದಾನೆ ಅಂದರೆ ಅವನ ಸುತ್ತಲೂ ಇರುವ ಎಷ್ಟೋ ಕಿಲೋಮೀಟರ್ಸ್ಗೆ ಒಂದು ಆರ ಇರುತ್ತೆ. ಅಷ್ಟು ಜನರಿಗೂ ಅವನ ಸುತ್ತಲೂ ಇರುವ ಒಂದು ಊರಿಗೆ ಒಬ್ಬ ಇದ್ದರೆ ಸಾಕು, ಆ ಊರೇ ಸಂತೋಷವಾಗಿರುತ್ತೆ. ಸೊ ಆ ಥರ ವ್ಯಕ್ತಿಗಳನ್ನ ನಾವು ಕ್ರಿಯೇಟ್ ಮಾಡಬೇಕು ಅನ್ನೋದು ಕಾರ್ಯಸಿದ್ಧಿ ಯೋಗದ ಏಮ್ ಆಗಿದೆ. ನಾವು ಕ್ಲೈಮ್ ಮಾಡ್ಕೊಳ್ತೀವಿ ಹೆಂಗಂದರೆ ನಮ್ಮ ಭಾರತ ಭೂಮಿ ಸ್ಪಿರಿಚುವಲ್ ಲ್ಯಾಂಡ್ ಅಂತ ಹೇಳ್ತೀವಿ. ನಮ್ಮ ಆ್ಯನ್ಸಿಸ್ಟರ್ಸ್ ಗ್ರೇಟ್ ಅಂತ ಹೇಳ್ತೀವಿ. ನನಗೆ ಅನಿಸೋದು ಏನಂದರೆ ನಮ್ಮ ತಾತನಿಗಿಂತ ನಮ್ಮ ಅಪ್ಪ ಅಡ್ವಾನ್ಸ್ ಆಗಿದ್ರೇ ಅದು ಗ್ರೋತ್. ನಮ್ಮ ಅಪ್ಪನಿಗಿಂತ ನಾನು ಗ್ರೋತ್ ಆಗಿದ್ರೇ ಇನ್ನೂ ಅಡ್ವಾನ್ಸ್ ಆಗಿದ್ರೇ ಅದು ನಮ್ಮ ತಂದೆಗೆ ತಾತನಿಗೆ ನಾನು ಮಾಡಿರುವ ಒಂದು ಏನು ಹೇಳೋದು ಹಿರಿಮೆ ಅಂತ ಹೇಳ್ಬೋದು. ಸೊ ಹಂಗಾಗಿ ನಾವು ಎಷ್ಟೋ ಕಾಲದಿಂದ ಏನು ಮಾಡ್ತೀವಿ, ಇದು ಸ್ಪಿರಿಚುವಲ್ ಲ್ಯಾಂಡ್ ಅಥವಾ ನಮ್ಮ ಆ್ಯನ್ಸಿಸ್ಟರ್ಸ್ ಆರ್ ಗ್ರೇಟ್ ಅಂತ ಬರೀ ಕ್ಲೈಮ್ ಮಾಡ್ತಾ ಇರ್ತೀವಿ. ಅವರು ಮೊಮ್ಮಕ್ಕಳುಗಳಾಗಿ ನಾವೆಲ್ಲ ಏನು ಮಾಡಬೇಕು, ಅವ್ರು ಎಷ್ಟು ಸಾಧಿಸಿದಾರೋ ಅದಕ್ಕಿಂತ ಒಂದು ಸ್ಟೆಪ್ ನಾವು ಮೇಲೆ ಅಚೀವ್ ಮಾಡಿದ್ರೇ ಅವ್ರಿಗೆ ನಾವು ನಿಜವಾಗ್ಲೂ ರೆಸ್ಪೆಕ್ಟ್ ಕೊಡ್ತೀವಿ ಅಂತ ಅರ್ಥ. ಸೊ ಆ ಥರ ಒಂದು ಮಾಡಬೇಕು ಅನ್ನೋದಕ್ಕೋಸ್ಕರನೇ ಈ ಇನಿಷಿಯೇಟಿವ್ ತಗೊಂಡಿದ್ವಿ. ಸೊ ನಾವು ಈ ಸೆಕೆಂಡ್ ಇಯರಲ್ಲಿ ನಾವು ಆ ಒಂದು EEG ಮೆಷಿನ್ ತಗೊಳ್ತೀವಿ. ಸೊ ಯಾರ್ಯಾರೆಲ್ಲ ಪ್ರಾಕ್ಟೀಸ್ ಮಾಡ್ತಾಯಿದ್ರು ಅವರೆಲ್ಲ ಬಂದು ಅವಾಗವಾಗ ಅದು ಚೆಕ್ ಮಾಡ್ಕೊಳ್ಬೋದು ಬ್ರೈನ್ ಫ್ರೀಕ್ವೆನ್ಸಿ ಎಷ್ಟಿದೆ ಅಂತ. ಸೊ ಆ ಥರ ಫೈನಲ್ ಆಗಿ ಸೆಕೆಂಡ್ ಇಯರ್ ಆ್ಯನಿವರ್ಸರಿ ಇದೇ ಥರ ಸೆಲೆಬ್ರೇಟ್ ಮಾಡುವಾಗ ಸೊ ಆ ಥರ ಅವ್ರವ್ರು ಯಾವ ಫ್ರೀಕ್ವೆನ್ಸಿಗೆ ಹೋಗಿರ್ತಾರೋ ಅದಕ್ಕೆ ತಕ್ಕಂಗೆ ನಾವು ಅವಾರ್ಡ್ ಕೊಡ್ತೀವಿ. ಆಮೇಲೆ ಈ ಸೆಕೆಂಡ್ ಇಯರಲ್ಲಿ ಇನ್ನೊಂದು 2 ಅಡ್ವಾನ್ಸ್ ಕೋರ್ಸ್ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ವಿ. ಈಗ ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್, ಥರ್ಡ್ ಲೆವೆಲ್ ಇದೆಯಲ್ಲ ಅದನ್ನು ಬೇಸಿಕ್ ಕೋರ್ಸ್ ಅಂತ ಕನ್ಸಿಡರ್ ಮಾಡಿದ್ವಿ. 4th ಲೆವೆಲ್, 5th ಲೆವೆಲ್ ಅಂತ ಇನ್ನೊಂದು 2 ಕೋರ್ಸ್ ಇದೆ. ಅದು 2 ಸೇರಿ ಅಡ್ವಾನ್ಸ್ ಕೋರ್ಸ್ ಅಂತ ಇದು ಮಾಡಿದ್ವಿ. ಸೊ ಅದರಲ್ಲಿ 4th ಲೆವೆಲಲ್ಲಿ ಮೈನಾಗಿ ನಮಗೆ ಒಂದು ಎಲ್ಲ ದುಡ್ಡು ಸಂಪಾದನೆ ಮಾಡ್ತಾರೆ, ಅದನ್ನು ಎಲ್ಲಿ ಇನ್ವೆಸ್ಟ್ ಮಾಡೋದು ಎಲ್ಲ ಯಾವುದೋ ಒಂದರಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಸೊ ಅದರಲ್ಲಿ ನಾವು ಏನು ಹೇಳ್ತೀವಿ, ಒಂದು 5 ಏರಿಯಾಸ್ ಇದೆ. ಸೊ 5 ಇದರಲ್ಲಿ ಅವರು ದುಡ್ಡನ್ನ ಇನ್ವೆಸ್ಟ್ ಮಾಡಿದ್ರೇ ಒಂದು ಸಕ್ಸಸ್ಫುಲ್ ಲೈಫ್ಗೆ ಅದು ದಾರಿ ತೋರುತ್ತೆ ಅಂತ ಅದ್ರ ಬಗ್ಗೆ ಡೀಟೇಲ್ ಆಗಿ ಅದರಲ್ಲಿ ಡಿಸ್ಕಸ್ ಮಾಡ್ತೀವಿ. ಆಮೇಲೆ ನಾವು ಸೆಕೆಂಡ್ ಲೆವೆಲಲ್ಲಿ ಸೆಕ್ಸ್ ಆ್ಯಂಡ್ ಸ್ಪಿರಿಚುವಾಲಿಟಿ ಅಂತ ಒಂದು ಲೆಸನ್ ಇತ್ತು. ಈಗ ಇದರಲ್ಲೂ ಅದರದ್ದು ಅಡ್ವಾನ್ಸ್ ಇದಾಗಿ ಪಾರ್ಟ್ 2 ಅಂತ ಸೆಕ್ಸ್ ಆ್ಯಂಡ್ ಸ್ಪಿರಿಚುವಾಲಿಟಿ ಪಾರ್ಟ್ 2 ಹೇಳ್ಕೊಡ್ತೀವಿ. ಆಮೇಲೆ ಕರ್ಮ ಥಿಯರಿ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಆಮೇಲೆ ಹೀಲಿಂಗ್ ಟೆಕ್ನಿಕ್ಸ್, ಕಾರ್ಯಸಿದ್ಧಿ ಯೋಗದಲ್ಲಿ ಹೀಲಿಂಗ್ ಟೆಕ್ನಿಕ್ಸ್, ಅವರವರು ಡಿಸೀಸ್ನ ಹೇಗೆ ಕ್ಯೂರ್ ಮಾಡಿಕೊಳ್ಳೋದು ಅನ್ನೋದ್ರ ಬಗ್ಗೆ ಅದರಲ್ಲಿ ಡಿಸ್ಕಸ್ ಮಾಡ್ತೀವಿ. ಆಮೇಲೆ ಇಂಪಾರ್ಟೆನ್ಸ್ ಆಫ್ ಬಾಡಿ, ಆಮೇಲೆ ಹೌ ಟು ನರ್ಸರ್ ಇಟ್. ಸೊ ಇದರಲ್ಲೂ ಕೂಡ ಒಂದು ಹಿಂದಿನ ಕಾಲದಲ್ಲಿ ಏನು ಹೇಳಿದ್ದಾರೆ ಅಂದರೆ ದೇಹವನ್ನು ನೆಗ್ಲೆಕ್ಟ್ ಮಾಡಬೇಕು ಅನ್ನೋ ಥರ ಒಂದು ಕಾನ್ಸೆಪ್ಟ್ ಇತ್ತು. ಸೊ ಅದಕ್ಕೆ ನೀವೆಲ್ಲ ಇದು ಸನ್ಯಾಸಿಗಳೆಲ್ಲ ನೋಡಿದ್ರೆ ಧ್ಯಾನ ಮಾಡ್ತಾ ಇರೋ ಥರ ಪಿಕ್ಚರ್ಸ್ ಎಲ್ಲ ನೋಡಿದ್ರೆ ಹಂಗೆ ಒಂದು ಕಡ್ಡಿ ಥರ ಒಣಗಿರ್ತಾರೆ. ಒಂಥರ ಅದನ್ನು ನೆಗ್ಲೆಕ್ಟ್ ಮಾಡೋದು, ಅದನ್ನು ಕೇರ್ ಮಾಡಲ್ಲ ದೇಹವನ್ನು. ಸೊ ದೇಹ ಎಷ್ಟು ಇಂಪಾರ್ಟೆಂಟ್ ನಮ್ಮ ಲೈಫ್ಗೆ ಅನ್ನೋದನ್ನು ಅದರಲ್ಲಿ ಹೇಳ್ತೀವಿ. ಸೊ ಅದನ್ನು ಹೇಗೆ ನಾವು ಸರಿಯಾಗಿ ಇಟ್ಕೊಳ್ಳೋದು ಅನ್ನೋದೆಲ್ಲ ಅದರಲ್ಲಿ ಡಿಸ್ಕಸ್ ಮಾಡ್ತೀವಿ. ಆಮೇಲೆ ಇನ್ನೊಂದು ಅಮೃತ ಧ್ಯಾನ ಅಂತ 4th ಲೆವೆಲಲ್ಲಿ ಇನ್ನೊಂದು ಹೊಸ ಧ್ಯಾನ ಇಂಟ್ರೊಡ್ಯೂಸ್ ಮಾಡ್ತೀವಿ. ನೀವೆಲ್ಲ ಓದಿರ್ಬೋದು ಬುಕ್ಸ್ಗಳಲ್ಲೆಲ್ಲ, ಒಂಥರ ಅಮೃತ ಬರುತ್ತೆ ಧ್ಯಾನ ಮಾಡಿದ್ರೆ ಅಂತೆಲ್ಲ ನೀವು ಬುಕ್ಕಲ್ಲಿ ಓದಿರ್ತೀರಿ. ಸೊ ಅದು ಅಚೀವ್ ಮಾಡೋದಕ್ಕೋಸ್ಕರ ಈ ಧ್ಯಾನ ಅಮೃತ ಧ್ಯಾನ ಅಂತ. ನೆಕ್ಸ್ಟ್ 5th ಲೆವೆಲಲ್ಲಿ ಬೇಸಿಕ್ ಅನಾಟಮಿ ಆಫ್ ಹ್ಯೂಮನ್ ಬಾಡಿ. ಸೊ ಮನುಷ್ಯನ ದೇಹದ ಬಗ್ಗೆ ಒಂದು ಬೇಸಿಕ್ ಅನಾಟಮಿ ಹೇಳ್ಕೊಡ್ತೀವಿ. ಸೊ ಆಮೇಲೆ
108 ವರ್ಮ ಪಾಯಿಂಟ್ಸ್, ಇಲ್ಲಿ ಕನ್ನಡದಲ್ಲಿ ಮರ್ಮ ಅಂತಾರೆ. ಸೊ ಮರ್ಮ ಪಾಯಿಂಟ್ಸ್ ಇದೆ. ಸೊ ನಮ್ಮ ದೇಹದಲ್ಲಿ ಪ್ರಾಣಶಕ್ತಿ ಒಂದು ಸ್ಟೇ ಮಾಡುವ ಒಂದು 108 ಪಾಯಿಂಟ್ಸ್ ಇದೆ. ಆ ಪಾಯಿಂಟ್ಸಲ್ಲಿ ಏನಾವುದು ಎನರ್ಜಿ ಲಾಕ್ ಆದರೆ ಅದು ನಮಗೆ ದೇಹ ಆರೋಗ್ಯವನ್ನು ಹಾಳು ಮಾಡುತ್ತೆ. ಸೊ ಅಥವಾ ಒಂದು ಡಿಸೀಸ್ ಬರುತ್ತೆ. ಸೊ ಅದನ್ನು ಅದನ್ನು ಒಂಥರ 108 ವರ್ಮ ಪಾಯಿಂಟ್ಸನ್ನು ಆ್ಯಕ್ಟಿವೇಟ್ ಮಾಡಿಸೋದಕ್ಕೆ ಒಂದು ವರ್ಮ ಕ್ರಿಯಾ ಅಂತ ಹೇಳ್ಕೊಡ್ತೀವಿ. ಆಮೇಲೆ ಪ್ರಿನ್ಸಿಪಲ್ಸ್ ಆಫ್ ಯೋಗ ಥೆರಪಿ, ಪ್ರಿನ್ಸಿಪಲ್ಸ್ ಆಫ್ ಸೈಕೋಥೆರಪಿ, ಆಮೇಲೆ ಸರ್ವಚಕ್ರ ಧ್ಯಾನ, ಇದೆಲ್ಲ 5th ಲೆವೆಲಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ವಿ. ಓಕೆ. ಸೊ ಇದೇ ಒಂದು ಫಿಲಾಸಫಿ ಬಿಹೈಂಡ್ ಕಾರ್ಯಸಿದ್ಧಿ ಯೋಗ. ಸೊ ನಾವು ಫ್ಯೂಚರಲ್ಲಿ ಏನು ಮಾಡ್ತೀವಿ ಅನ್ನೋದೆಲ್ಲ ಕೂಡ ನಿಮಗೊಂದು ಬ್ರೀಫಾಗಿ ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ. ಆಮೇಲೆ ಈ 1 ವರ್ಷ ಇದು ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಇಷ್ಟು ವರ್ಷ ನಾನು ಒಂದು ಸುಮಾರು 2007ಇಂದ ಇದನ್ನೆಲ್ಲ ನಮ್ಮ ಫ್ರೆಂಡ್ಸ್ಗೆಲ್ಲ ಹೇಳ್ಕೊಡ್ತಾಯಿದ್ದೀನಿ, ಕ್ಲೋಸ್ ಫ್ರೆಂಡ್ಸ್ ಸರ್ಕಲಲ್ಲಿರೋರಿಗೆಲ್ಲ. ಸೊ ಅವ್ರಿಗೆಲ್ಲ ತುಂಬಾ ಅನುಕೂಲ ಆಗಿದೆ. ಸೊ ಅದರಿಂದ ಇದನ್ನು ಒಂಥರ ಜನರಲ್ ಪಬ್ಲಿಕ್ಗೆ ಹೇಳ್ಕೊಡ್ಬೇಕು ಅಂತ ನಾನು ಮಾತಾಡ್ತಾ ಇದ್ದಾಗ ಪದ್ಮಾವತಿ ಮೇಡಮ್ ಅವರು ನಮ್ಮ ಮನೆಯಲ್ಲೇ ಸ್ಟಾರ್ಟ್ ಮಾಡಿ ಅಂತ. ಸೊ ಫಸ್ಟ್ ಅವ್ರ ಮನೆಯಲ್ಲೇ ನಮಗೆ ಜಾಗ ಕೊಟ್ಟು ಅವ್ರ ಮನೆಯಲ್ಲೇ ಫಸ್ಟ್ November 1 ಲಾಸ್ಟ್ ಇಯರ್ ಇವ್ರ ಮನೆಯಲ್ಲಿ ಸ್ಟಾರ್ಟ್ ಮಾಡಿದ್ದು. ಸೊ ಆಮೇಲೆ ಒಬ್ಬರೇ ಒಂದು ಇದನ್ನು ನಡೆಸ್ಕೊಂಡು ಹೋಗೋಕ್ಕಾಗಲ್ಲ. ಸೊ ನನ್ನ ಜೊತೆಯಲ್ಲಿ ನಮ್ಮ ಕ್ಲೋಸ್ ಫ್ರೆಂಡ್ಸ್ ಒಂದು 10-12 ಜನ, ಅವರೆಲ್ಲ ಈ ಕಾರ್ಯಸಿದ್ಧಿ ಯೋಗ ಒಂದು ಆರ್ಗನೈಸೇಷನ್ಗೆ ಪಿಲ್ಲರ್ಸ್ ಥರ ಇದ್ದು ಇದನ್ನು ಇಷ್ಟು ಮಟ್ಟಿಗೆ ತಂದಿದ್ದಾರೆ. ಸೊ ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ನನ್ನ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಆಮೇಲೆ ಇಷ್ಟೊಂದು ಈ ಕಾರ್ಯಕ್ರಮ ನಡಿಬೇಕಂದ್ರೆ ಒಂದು ಫಿಸಿಕಲಿ ಸಪೋರ್ಟ್ ಮಾಡೋದು ಒಂದು, ಮಾರಲಿ ಸಪೋರ್ಟ್ ಮಾಡೋದು ಎರಡನೇದು, ಆಮೇಲೆ ಫೈನಾನ್ಷಿಯಲಿ ಸಪೋರ್ಟ್ ಮಾಡೋದು. ಇದು 3 ಇದ್ರೇ ಯಾವುದೇ ಒಂದು ಆರ್ಗನೈಸೇಷನ್ ಅಂದ್ರೂ ಅದನ್ನು ನಡೆಸ್ಕೊಂಡು ಹೋಗೋಕ್ಕಾಗುತ್ತೆ. ಸೊ ಇವತ್ತಿನ ಈ ಕಾರ್ಯಕ್ರಮ ನಡೆಯೋದಕ್ಕೆ ಸುಮಾರು ಜನ ಫೈನಾನ್ಷಿಯಲಿ ಸಪೋರ್ಟ್ ಮಾಡಿದಿರಿ. ಸೊ ನಿಮ್ಮ ಸಪೋರ್ಟಿಂದನೇ ಇಷ್ಟು ಮಟ್ಟಿಗೆ ಈ ಪ್ರೋಗ್ರಾಮ್ ಚೆನ್ನಾಗಿ ನಡೀತಾ ಇದೆ. ಸೊ ಆ ಥರ ಫೈನಾನ್ಷಿಯಲಿ ಸಪೋರ್ಟ್ ಮಾಡಿದವರು ಮತ್ತು ಮಾರಲಿ ಸಪೋರ್ಟ್ ಮಾಡಿದವರು, ಫಿಸಿಕಲಿ ಸಪೋರ್ಟ್ ಮಾಡಿದವರು, ಸೊ ಎಲ್ರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ಒಳ್ಳೆ ಎನರ್ಜಿ ಬಂತಲ್ವಾ? ಸರ್ ಸ್ಪೀಚ್ ಅಂದ್ರೇ ಹಾಗೆ, ಅವ್ರು ಮಾತಾಡ್ತಿದ್ರೇ ಒಂದು ಎನರ್ಜಿ ಬರುತ್ತೆ, ಒಂದು ಟ್ರಾನ್ಸ್ ಸ್ಟೇಟಿಗೆ ಕರ್ಕೊಂಡು ಹೋಗ್ಬಿಡ್ತಾರೆ ಅವ್ರ ಮಾತಿಂದಾನೆ. ಸೊ ಉತ್ತಮ ಉಪದೇಶದೊಂದಿಗೆ ಭಾಷಣವನ್ನು ನಡೆಸ್ಕೊಟ್ಟಂಥ ವೆಂಕಟೇಶ್ ಸರ್ಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ.